भगीरथाय नमः। ॐ भगीरथाय नमः। ॐ भगीरथाय नमः। ಭಗೀರಥನೇ ಬಾರಯ್ಯ, ಗಂಗೆಯನು ಈ ಧರೆಗೆ ಹರಿಸಯ್ಯ, ಮಾಯದ ಮಳೆಯ ತಾರಯ್ಯ ಸ್ವಾಮಿ, ಜೀವ ಕಳೆ ಅಳಿದು ಹೋಗಿದೆ, ಈ ಜೀವ ಸಂಕುಲವು ನೊಂದಿದೆ. ಮಹಾಮುನಿಯ ಭಗೀರಥನೇ ಬಾರಯ್ಯ, ಗಂಗೆಯನು ಈ ಧರೆಗೆ ಹರಿಸಯ್ಯ, ಜೀವ ಕಳೆ ಅಳಿದು ಹೋಗಿದೆ, ಈ ಜೀವ ಸಂಕುಲವು ನೊಂದಿದೆ. ಅಂದು ಈ ಧರೆ ಮೇಲೆ ಅವತರಿಸಿದೆ, ಈ ಜೀವರಾಶಿಯೆಲ್ಲವಾ ನೀ ಉಳಿಸಿದೆ. ಸದ್ಗತಿಯ ಸಲುವಾಗಿ ಪರಿತಪಿಸಿದೆ, ಮುನಿರಾಯ ಈ ಲೋಕವಾನಿ ಬೆಳಗಿದೆ. ನೀ ತಂದೆಯಾದೆ, ನೀ ತಾಯಿಯಾದೆ, ನೀ ಬಂಧು ಬಳಗವೇ ಆದೆ ಸ್ವಾಮಿ, ನೀ ತಂದೆಯಾದೆ, ನೀ ತಾಯಿಯಾದೆ. ಈ ಎಲ್ಲ ಹಿರಿಯರು ಏನಪ್ಪಾ ಅಂತಂದ್ರೆ, ನೀವು ಯಾವ್ಯಾವ ಭಾಗದಿಂದ ಬಂದಿದ್ದೀರಿ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡ್ರಿ. ನಮಗ ವಧು ಅಥವಾ ವರನ ಪರಿಚಯ ಬೇಕಾಗಿತ್ತಂತಂದ್ರೆ ಇವ್ರಿಗೆ ಸಂಪರ್ಕ ಮಾಡಿ. ನನಗೆ ಈ ಮರ್ಯಾಪಗಳು ಕೇಳ್ಬೋದು, ಹುಡುಗಿನ ಮಾತಾಡ್ಸ್ಬೇಕಂತಂದ್ರೆ ಈ ನಮ್ಮ ಎಲ್ಲ ಮುಖಂಡರು ಕೇಳ್ರಿ. ಇವರೆಲ್ಲರೂ ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಿದ್ದಾರ. ಮತ್ತು ಈ ಕಾರ್ಯಕ್ರಮದಲ್ಲಿ ಏನೋ ವ್ಯವಸ್ಥೆ ಅಥವಾ ನಿಮಗೆ ಬೇಕಾಗಿದ್ರೆ, ಹೆಚ್ಚಿನ ಸಂಪರ್ಕ ಬೇಕಾಗಿದ್ರೆ ಇವ್ರನ್ನ ಸಂಪರ್ಕಿಸ್ಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಬಂದಂಥ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಬಂದಂಥ ಸಮಾಜ ಬಾಂಧವರಿಗೆ, ಅವ್ರ ಪಾಲಕರಿಗೆ, ಪೋಷಕರಿಗೆ, ವಧುವರಿಗೆ ತಾವು ಒಂದು ಸೇವೆ ಸಲ್ಲಿಸಬೇಕು. ಅವರ ಪರಿಚಯ ಮಾಡಿಕೊಡುವಲ್ಲಿ ತಾವು ಸಾಯಂಕಾಲವರೆಗೂ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಬನ್ನಿ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕ ಭೂಷಿತನೇ ಆತ್ಮಾಯ ದೇಹಾಯ
ಧನ್ಯವಾದಗಳು. ಈಗ ಮತ್ತೊಂದು ಪ್ರಮುಖ ಘಟ್ಟ, ವೇದಿಕೆಯನ್ನು ಅಲಂಕರಿಸಿದ ಪರಮ ಪೂಜ್ಯರಿಗೆ, ಅತಿಥಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತದ ಜೊತೆಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಕೆಲವೇ ಹೊತ್ತಿನಲ್ಲಿ ಮುಗಿಸ್ತೇವೆ. ತದನಂತರ ತಮ್ಮ ಬಹು ನಿರೀಕ್ಷಿತ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತೀವಿ. ಓ ಈರೇಳು ಲೋಕ ನಮಿಸುತ್ತಿದೆ ಈ ಪಾದಕ್ಕೆ ಭಗೀರಥರ ಪುಣ್ಯ ಪಾದಕ್ಕೆ. ಸರಿಗಮದ ಈರೇಳು ಲೋಕ ನಮಿಸುತ್ತಿದೆ ಈ ಪಾದಕ್ಕೆ ಭಗೀರಥರ ಪುಣ್ಯ ಪಾದಕ್ಕೆ. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ವಜಂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮ ನಾಳವೆಂಬ ಕಂಬದ ಮೇಲೆ ಸುವೇಕ ಹೃದಯ ಜಪನತಿಯಳು ಯಶಾಂತಂ ನ ವಿದುಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಸುನೌತು ಸುನೌ ಶಾಂತಿ ಶಾಂತಿ. ಧನ್ಯವಾದ ಎಲ್ಲರಿಗೂ. ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ದಯವಿಟ್ಟು ಎಲ್ಲರೂ ಎದ್ದು ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಭ ಹಲೋ ಹಲೋ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಮನೆ ಮನೆಯ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ನಾವು ಹಚ್ಚೇವು ಕನ್ನಡದ ದೀಪ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಶ್ರೀ ಭಗೀರಥ ಮಹರ್ಷಿಗೆ, ಶ್ರೀ ಭಗೀರಥ ಮಹರ್ಷಿಗೆ, ಪೂಜ್ಯ ಗುರುಗಳಿಗೆ ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಹಾಗೂ ವಿಶ್ವ ಭಗೀರಥ ಟ್ರಸ್ಟ್ ಹುಬ್ಬಳ್ಳಿ ಈ ಒಂದು ಸಹಯೋಗದಲ್ಲಿ ನೋಡಿ ಎಷ್ಟು ಚಂದ ಟೈಟಲ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯ ಆಯೋಜಕರಂದರೆ ಸುಧೀರ್ ಉಪ್ಪಾರ್ ಅವರು, ಋಣಾನುಬಂಧ ಅಂಥೇಳಿ. ಅದೇನು ಋಣ ಅದು ನಮ್ಗೆ ನಿಮ್ಗೆ ಗೊತ್ತಿಲ್ಲ. ದೇವರು ಸಮಾಜ ಸೇವೆ ಮಾಡಲಿಕ್ಕೆ ಏನೋ ಒಂದು ಹುಚ್ಚು ತುಂಬಿದ್ದಾರೆ ಅಂತ ಹಿರಿಯರು ಪೂಜ್ಯರ ಆಶೀರ್ವಾದದಿಂದ ತಾವೆಲ್ಲ ಆಗಮಿಸಿದ್ದೀರಿ. ಏನಪ್ಪ ಅಂತಂದ್ರೆ ನಿರಂತರವಾಗಿ ಉಪಾರ ಮಹಾಸಭಾ ಮತ್ತು ವಿಶ್ವ ಭಗೀರಥ ಟ್ರಸ್ಟ್ನವ್ರು ವಿಚಾರ ಮಾಡೋದು, ವರ್ಷ ಏನಾದರೂ ಒಂದು ಸಾಮಾಜಿಕ ಕೆಲಸ ಮಾಡೋಣ, ಅದು ಸ್ವಾರ್ಥರಹಿತವಾದ ಕೆಲಸ ಆಗಬೇಕು, ಅದು ಏನಾದರೂ ಒಂದು ಮಾಡೋಣ ಅಂಥೇಳಿ ಪ್ರತಿದಿನ ಆ ಒಂದು ತಾಸು ಬೆಳಿಗ್ಗೆ 24 ಗಂಟೆಗಳು 1 ತಾಸು ಸಮಾಜಕ್ಕಾಗಿ ತೆಗೆದಿಡ್ತಾರೆ. ಅವ್ರು ಯಾರಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಮತ್ತು ಭಗೀರಥ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಚಪ್ಪಾಳೆ ಅವ್ರಿಗೆ ಬರಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸುಮಾರು 7 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ
ಸೇವೆ ಸಲ್ಲಿಸ್ತಾ ಬಂದಿದೆ. ನಿರಂತರವಾಗಿ 5ನೇ ಬಾರಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ದೊಡ್ಡ ಶಕ್ತಿ ಅಂತಂದರೆ ಭಗೀರಥ ಟ್ರಸ್ಟಿನ ಚೇರ್ಮನ್ರು ಸೀರ್ಕೋಳ್ ಸರ್. ಯಾಕಪ್ಪ ಈ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ನಿರಂತರವಾಗಿ 5 ವರ್ಷ ಕೈಲಿಂದ ದುಡ್ಡು ಹಾಕ್ಕೊಂಡು ಕೆಲಸ ಬಿಟ್ಟು ಮನೆ ಮಠ ಬಿಟ್ಟು ರಾಜ್ಯದ ತುಂಬ ಪ್ರವಾಸ ಮಾಡಿ ಜನಗಳಿಗೆ ಸಂಘಟನೆಯ ಒಂದು ಬಲಪಡಿಸೋಣ, ಜನಗಳಿಗೆ ಒಂದು ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಪರಿಹರಿಸೋಣ, ನಾವು ಅವ್ರ ಜೊತೆಗಿರೋಣ ಅಂಥೇಳಿ ಸಾಕಷ್ಟು ಜನ ಯುವಕರನ್ನ ಕಟ್ಕೊಂಡು ಒಂದು ಟೀಮ್ ಕಟ್ಕೊಂಡು ಸಾರಥಿಯಾಗಿ ಮುನ್ನಡೆದಿದ್ದಾರೆ ನಮ್ಮ ಸಿರ್ಕೋಳ್ ಸರ್. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಈ ಋಣಾನುಬಂಧ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಭಾರ್ಗವಾನಂದಗಿರಿ ಸ್ವಾಮೀಜಿಗಳು ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ನಮಸ್ಕರಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಷ್ಟ್ರೀಯ ಉಪಹಾರ ಸಮಾಜದ ಅಧ್ಯಕ್ಷರು ಶ್ರೀರಾಮುಲು ಸಗರ್ ಸರ್ ಹಾಗೂ ಅವರೊಂದಿಗೆ ಆಗಮಿಸಿರುವಂಥ ಎಲ್ಲ ನಮ್ಮ ನಾಯಕರು, ನಮ್ಮ ಮಹಿಳಾ ಅಧ್ಯಕ್ಷರಂತ ಜಯಕುಮಾರಿ ಮೇಡಮ್, ಹಿರಿಯರಾದ ನಮ್ಮ ಸಣ್ಣಲಿಂಗನವ್ರು ಸರ್, ಆಮೇಲೆ ಹಿತ್ತಲಮಣಿ ಸರ್, ದಾಟ್ನಾಳ್ ಸರ್, ಅವರಿವರಂದೇ ಈ ಕಾರ್ಯಕ್ರಮದಲ್ಲಿ ತನು ಮನಧನದಿಂದ ಸಹಾಯ ನೀಡುತ್ತಿರುವಂಥ ಎಲ್ಲ ನಮ್ಮ ಸಂಘಟಕರು, ಆಯೋಜಕರು, ಜೊತೆಗೆ ದೂರದ ಜಿಲ್ಲೆಗಳಿಂದ ರಾಜ್ಯಗಳಿಂದ ಆಗಮಿಸಿರುವಂಥ ವಧು ವರರು ಮತ್ತು ಪಾಲಕರು, ತಮಗೆಲ್ಲರಿಗೂ ನಾನು ನಮಸ್ಕರಿಸಿ, ಬಂಧುಗಳೇ, ಸುಮಾರು 7 ವರ್ಷಗಳಿಂದ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ಸೇವೆ ಸಲ್ಲಿಸ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಉಪಹಾರ ಸಮಾಜದಲ್ಲಿ 1972ರಲ್ಲಿ ಸಂಘಟನೆ ರಚನೆ ಆಯಿತು, ಸಂಘ ರಚನೆ ಆಯಿತು ಅಂತೆಲ್ಲ ಹಿರಿಯರು ಹೇಳಿದ್ದನ್ನು ನಾವು ಕೇಳ್ತಿದ್ವಿ. ಆದರೆ ಮೊದಲು ನೀತಿ ಆಯೋಗದಲ್ಲಿ ನೋಂದಾವಣಿ ಆಗಿ ಕಾನೂನುಬದ್ಧವಾಗಿ ಪ್ರತಿ ವರ್ಷ ರಿನ್ಯೂವಲ್ ಮಾಡಿ ಆಡಿಟ್ ಮೂಲಕ ಸಂಘಟನೆ ನಡೆಸ್ತಾ ಇರೋಂಥ ಯಾವುದಾದ್ರೂ ಸಂಘಟನೆ ಇದ್ದರೆ ಅದು ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ನೀತಿ ಆಯೋಗದಲ್ಲಿ ನೋಂದಾವಣಿ ಆದಂಥ ಮೊದಲ ಸಂಘಟನೆ ಕುರಿತು, ಸಂಘದ ಕುರಿತು, ವಿಚಾರ ಕುರಿತು ಆಮೇಲೆ ಮಾತಾಡೋಣ. ಆಮೇಲೆ ಇದೇ ಥರನಾಗಿ ಈಗ ಒಂದು ವಿಶ್ವ ಭಗೀರಥ ಟ್ರಸ್ಟು ನಮ್ಮ ಜೊತೆಗೆ ಹಿರಿಯರು ಸೇರಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಈ ಸಮಾಜದಲ್ಲಿ ಈ ಭಾಗದಲ್ಲಿ ಒಂದು ಬೃಹತ್ ಒಂದು ದೇವಸ್ಥಾನ ನಿರ್ಮಾಣ ಮಾಡೋಣ, ಶಾಲೆ ನಿರ್ಮಾಣ ಮಾಡೋಣ, ಗೋಶಾಲೆ ನಿರ್ಮಾಣ ಮಾಡೋಣ, ಅದರ ಜೊತೆಗೆ ಸಾರ್ವಜನಿಕರು ಈ ನಮ್ಮ ದೇವಸ್ಥಾನಕ್ಕೆ ಬರಲಿ ಅಂಥೇಳಿ ಸರ್ವರ ಆರಾಧ್ಯ ದೈವ ಶ್ರೀ ರಾಮ ಮಂದಿರನೂ ಸಹಿತ ನಿರ್ಮಾಣ ಮಾಡಲಿಕ್ಕೆ ಒಂದು ಶ್ರೀ ವಿಶ್ವ ಭಗೀರಥ ಟ್ರಸ್ಟ್ ಅಂತ ನಿರ್ಮಾಣ ಮಾಡಿಕೊಂಡು ಇವತ್ತಿನ ದಿವಸ 1 ಎಕರೆ ಜಮೀನನ್ನು ಸಿರ್ಕೋಳ್ ಸರ್ ಅವ್ರ ಕುಟುಂಬದವರು ದಾನ ನೀಡಿ ನಿರಂತರವಾಗಿ ಆ ಸಮಾಜಕ್ಕಾಗಿ ದುಡಿತಾ ಇದ್ದಾರೆ. ಇನ್ನೊಂದು ಖುಷಿ ಸಂಗತಿ ಹೇಳ್ತೀನಿ, ನಾವು ಅವ್ರಿಗೆ ತಡೀರಿ ಅಂತ ಹೇಳಿ ತಡಿತೀವಿ. ಅವರು ಬೆಳಗ್ಗೆ ಮಲ್ಕೊಂಡು ಏನು ಒಂದು 6-7 ತಾಸು ಮಲಗ್ತಾರೆ, ಅದು ಬಿಟ್ಟರೆ ನಿರಂತರವಾಗಿ ಅವರ ಕೆಲಸದ ಜೊತೆ ಸಮಾಜ ಅಂತ ಹೇಳ್ತಾರೆ. ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂತ ಹೇಳಿ ಅನ್ಕೋಬೇಡಿ, ಇನ್ನೂ 3 ಎಕರೆ ಸಮಾಜಕ್ಕೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ತಮಗೆಲ್ಲ ಗೊತ್ತಿರಲಿ, ಇವತ್ತಿನ ಕಾಲದಲ್ಲಿ ಈಗ ನಮಗೆ ಕೊಟ್ಟಿರೋದು 5 ಕೋಟಿ ಅಂತ ಅವಾಗ ಹೇಳಿದ್ರು, ಈಗ ಬಹುಶಃ ಅದು 7 ಕೋಟಿ ಆಗಿತ್ತು, ಎಷ್ಟು ಕೋಟಿ ಆಗಿತ್ತು ಗೊತ್ತಿಲ್ಲ. ಹುಬ್ಬಳ್ಳಿ ಧಾರವಾಡ ಗದಗ ರಸ್ತೆಯಲ್ಲಿರುವಂಥ ಮುಖ್ಯ ರಸ್ತೆ, ಹುಬ್ಬಳ್ಳಿ ಗದಗ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿರುವಂಥ 1 ಎಕರೆ ಮೇನ್ ರೋಡ್ ಜಾಗ ಕಾರ್ನರ್ದಲ್ಲಿರುವಂಥ 1 ಎಕರೆ ಜಾಗ ಕೊಟ್ಟಿದ್ದಾರೆ ಅಂತಂದರೆ ಅದು ಎಂಥ ಅವ್ರ ತಾಯಿ ಬರ್ತಾ ಇದ್ದಾರೆ. ಈಗ ಆ ತಾಯಿ ಆಶೀರ್ವಾದದಿಂದ ಕೊಟ್ಬಿಡು ಸಮಾಜಕ್ಕೆ ಹೋಗಲಿ ಅಂಥೇಳಿ ಈ ಥರದ ದಾನಿಗಳು ಸಮಾಜಕ್ಕೆ ಸಿಗ್ತಾರೆ ಅಂತಂದರೆ ನಿಜವಾಗಿ ನಾವೆಲ್ಲರೂ ಅದೃಷ್ಟವಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ 3 ಎಕರೆ ನಾವು ಸೌದತ್ತಿ ತಾಲೂಕು ಹತ್ರ ಒಂದು ವಿಲೇಜ್ ಇದೆ, ಅದನ್ನು ಸಹಿತ ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಂಥ ದಾನಿಗಳು ಸಹಿತ ಸಮಾಜದಲ್ಲಿದ್ದಾರೆ, ಅಂಥವ್ರನ್ನು ಸದುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸ ನಮ್ಮಿಂದ ಆಗಬೇಕು ಅಷ್ಟೇ. ಸಂಘ ಹುಟ್ಟಿದ ಮೇಲೆ ಚುನಾವಣೆ ಆಗಲಿ ಅಂತ ಹೇಳಿ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಶಾರ್ಟಾಗಿ ಬಂದುಬಿಡ್ತೀನಿ. ಈ ನಮ್ಮ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾಕ್ಕೆ ಬರುವಂಥ ತಿಂಗಳಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಪದಾಧಿಕಾರಿಗಳನ್ನು ನನ್ನನ್ನು ಹಿಡ್ಕೊಂಡು ಎಲ್ಲ ಪದಾಧಿಕಾರಿಗಳು ಚುನಾವಣೆ ಮೂಲಕ ಆಯ್ಕೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘದ ಬೈಲಾ ಏನು ಹೇಳ್ತದೆ ಆ ಬೈಲಾ ಪ್ರಕಾರ ಚುನಾವಣೆ ಆಗಿ ಅಧ್ಯಕ್ಷರ ಆಯ್ಕೆ ಆಗಬೇಕು ಹೊರತು ಸ್ವಯಂ ಘೋಷಿತವಾಗಿ ಅಥವಾ ಮತ್ತೊಬ್ರು ಯಾರೋ ಘೋಷಣೆ ಮಾಡಿದ್ರು ಅನ್ನೋದಾಗಬಾರ್ದು. ಕಾನೂನುಬದ್ಧವಾಗಿ ಸಂಘ ಮಾಡಿಸ್ಲಿಕ್ಕೆ ನಾವು ಒಂದು ಚುನಾವಣೆ ಘೋಷಣೆ ಮಾಡ್ತಾ ಇದ್ದೀವಿ. ಆ ಚುನಾವಣೆ ಘೋಷಣೆ ಆಗಬೇಕಂತಂದರೆ ತಾವೆಲ್ಲರೂ ಸದಸ್ಯರಾಗಬೇಕು. 1,000 ಆಜೀವ ಸದಸ್ಯತ್ವ ಇದೆ. ಈಗಾಗಲೇ ಸಾಕಷ್ಟು ಜನ ನಮ್ಮಲ್ಲಿ ಸದಸ್ಯರಾಗಿದ್ದಾರೆ. ಸುಮಾರು 10,000 ಜನ ಸಾಮಾನ್ಯ ಸದಸ್ಯರಿದ್ದೀರಿ. ಅವರ ಅವಧಿ ಕೇವಲ 1 ವರ್ಷ ಮಾತ್ರ. ನಾವು ಅವಾಗ ಉಚಿತವಾಗಿ ಕೋವಿಡ್ ಪೀರಿಯಡಲ್ಲಿ ಸದಸ್ಯತ್ವ ಮಾಡ್ಕೊಂಡಿದ್ದೀವಿ. ಈ ವೇದಿಕೆ ಮೂಲಕ ತಮಗೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ಆ 100 ರೂಪಾಯಿ 1 ವರ್ಷಕ್ಕೆ ಮಾತ್ರ ಇರ್ತದೆ. ಸಾಮಾನ್ಯ ಸದಸ್ಯರಿಗೆ ಮತದ ಒಂದು ಹಕ್ಕು ಇರೋದಿಲ್ಲ. ದಯವಿಟ್ಟು ನೀವು ಆಜೀವ ಸದಸ್ಯರಾಗಿ 1,000 ರೂಪಾಯಿ ಕೊಟ್ಟು ಆಜೀವ ಸದಸ್ಯರಾದರೆ ನೀವೆಲ್ಲರೂ ನಮ್ಮ ಮಹಾಸಭೆಗೆ ಬೆನ್ನೆಲುಬಾಗಿ ನಿಲ್ತೀರಿ. ನೀವೆಲ್ಲರೂ ಮಹಾಸಭಾ ಪದಾಧಿಕಾರಿ, ನೀವೆಲ್ಲರೂ ಮಹಾಸಭಾ ಮುಖಂಡರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನಾವು ಬರುವಂಥ ದಿನಮಾನದಲ್ಲಿ ಮೆಸೇಜ್ ಹಾಕ್ತೀವಿ, ಆ ಮೆಸೇಜ್ಗೆ ತಾವೆಲ್ಲ ರಿಪ್ಲೈ ಮಾಡಿ 1,000 ರೂಪಾಯಿ ಕೊಟ್ಟು ತಾವು ಆಜೀವ ಸದಸ್ಯರಾದರೆ ಮುಂದಿನ ದಿನಮಾನಗಳಲ್ಲಿ ಕಾನೂನುಬದ್ಧವಾದಂಥ ಉಪಹಾರ ಸಮಾಜದಲ್ಲಿ ಸಂಘ ನಡೆಸಲಿಕ್ಕೆ ಹಕ್ಕು ನಿಮಗೆ ಸಿಗ್ತದೆ. ದಯವಿಟ್ಟು ಸದಸ್ಯರಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ
ಪ್ರತಿ ವರ್ಷ ಈ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೆ. ಈ ವರ್ಷ ನಮ್ಮ ಪ್ರತಿಭಾ ಪುರಸ್ಕಾರ ಸ್ವಲ್ಪ ತಡ ಆಗೈತಿ. ಯಾಕಂತಂದರೆ ಇನ್ನೇನು ಬರುವಂಥ ಒಂದು ಶ್ರಾವಣ ಮಾಸದಲ್ಲಿ ರಾಜಯೋಗದಲ್ಲಿ ಏನು ಸಿರ್ಕೋಳ್ ಕುಟುಂಬದವರು 1 ಎಕರೆ ಜಾಗ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಬೃಹತ್ ಒಂದು ರಾಮ ಮಂದಿರ ಮತ್ತು ಶ್ರೀ ಭಗೀರಥ ಮಂದಿರ ಒಂದು ಅಡಿಗಲ್ಲ ಸಮಾರಂಭ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಜೊತೆಗೆ ಈ ಮಕ್ಕಳನ್ನು ನಾವು ಪ್ರತಿಭಾ ಪುರಸ್ಕಾರ ಮಾಡೋ ನಿಟ್ಟಿನಲ್ಲಿ ನಮ್ಮದು ಸ್ವಲ್ಪ ವಿಳಂಬ ಆಗಿದೆ. ಆದರೆ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೀವಿ. ದಯವಿಟ್ಟು ಈ ವೇದಿಕೆ ಮೂಲಕ ನಾನು ಹೇಳೋದಷ್ಟೇ, ಮಕ್ಕಳು ಇನ್ನೊಂದು 1 ತಿಂಗಳಿಲ್ಲ 2 ತಿಂಗಳು ಸ್ವಲ್ಪ ಸಮಾಧಾನ ತೊಗೊಂಡ್ರೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವಾರು ಸಮಾಜಮುಖಿ ಸೇವೆಗಳ ಜೊತೆಗೆ ಸಾಕಷ್ಟು ಮಕ್ಕಳನ್ನು ದತ್ತು ಪಡೆದು ಓದಿಸ್ತಾ ಇದ್ದೀವಿ. ತಮ್ಮೆಲ್ಲರ ತನು ಮನದ ಸಹಕಾರ ನಮ್ಮ ಮಹಾಸಭಕ್ಕೆ ಮತ್ತು ವಿಶ್ವ ಭಗೀರಥ ಟ್ರಸ್ಟಿಗೆ ಇರಲಿ ಅಂತ ಹೇಳ್ತಾ, ಇವತ್ತಿನ ದಿನ ಇನ್ನೊಂದು ಮಹತ್ತರ ಒಂದು ಕಾರ್ಯಕ್ರಮ ಇದೆ. ಭಾಳ ಸಲ ನಾವು ಪಾಲಕರಿಗೆ ಹೇಳ್ತೀವಿ, ನೀವು ವಧುವರನ್ನು ಕರ್ಕೊಂಬರ್ರಿ ಅಂಥೇಳಿ. ಯಾಕಪ್ಪ ಅಂತಂದರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದೀರಿ, ಜಿಲ್ಲೆಗಳಿಂದ ಬರ್ತಾ ಇದ್ದೀರಿ. ಏನಪ್ಪ ಅಂತಂದರೆ ಒಂದು ಒಳ್ಳೆ ಹುಡುಗಿ ಇರ್ಬೋದು, ಒಳ್ಳೆ ಹುಡುಗ ಸಿಗ್ಬೋದು, ನಮ್ಮ ಮಗ ಇಂಜಿನಿಯರ್ ಇದ್ದಾನೆ, ಡಾಕ್ಟರ್ ಇದ್ದಾನೆ, ವಕೀಲರಿದ್ದಾರೆ, ಏನೋ ಇದ್ದಾರೆ ಅಂಥೇಳಿ ಎಲ್ಲ ಬರ್ತೀವಿ. ಆದರೆ ನಾವು ಸಾಕಷ್ಟು ಜನ ನೋಡ್ತೀವಿ. ಎಷ್ಟೋ ಜನ ಇಲ್ಲಿ ಪಾಲಕರು ಬಂದಿದ್ದೀರಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಉದ್ದೇಶ ಇಷ್ಟೇ. ನಾವು ಪದೇ ಪದೇ ಈ ಮಾತು ಹೇಳ್ತೀವಿ, ನೀವು ಒಂದು ಹುಡುಗಿನ ನೋಡ್ಬೇಕಾದ್ರೆ ಸುಮಾರು 10 ಊರುಗಳಿಗೆ ಹೋಗಿ ದುಡ್ಡು ಹಾಳು ಮಾಡಿಕೊಂಡು ಸಮಯ ಹಾಳು ಮಾಡ್ಕೊಂಡು ಹೋಗ್ತೀರಿ. ಅದು ಎಲ್ಲ ಸಮಾಜದ ದುಡ್ಡು, ಅದು ನಮ್ಮ ದುಡ್ಡು ಅಂತ ಹೇಳ್ತೀವಿ. ಈ ಸಮಾಜ ದುಡ್ಡು ಹಾಳಾಗಬಾರ್ದು, ಸಮಾಜದ ಸಮಯ ಹಾಳಾಗಬಾರ್ದು. ಎಲ್ಲರೂ ಒಂದು ವೇದಿಕೆಯಲ್ಲೇ ವಧುವರನ್ನು ಒಂದು ವೇದಿಕೆಗೆ ಸೇರಿಸಿದರೆ ಆ ಒಂದು ಸಮಾಜದ ಸಮಯ ದುಡ್ಡು ವ್ಯರ್ಥ ಆಗೋದಿಲ್ಲ ಅಂಥೇಳಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ಆದರೂ ಸ್ವಲ್ಪ ಒಂದು 25% ಇಲ್ಲಿ ವಧುವರರು ಬಂದಿದ್ದಾರೆ, 75% ಪಾಲಕರು ಬಂದಿದ್ದೀರಿ. ಆದರೆ ಇನ್ನು ಮುಂದೆ ಹಂಗಾಗಬಾರ್ದು. ಬರುವಂಥ ದಿನಮಾನದೊಳಗೆ ನೀವೆಲ್ಲ ವಧು ಮತ್ತು ವರನ ಕರ್ಕೊಂಡು ಬಂದರೆ ಈ ಕಾರ್ಯಕ್ರಮಕ್ಕೆ ಸಾರ್ಥಕತೆ ಬರ್ತದೆ, ನಾವು ಮಾಡಿದಕ್ಕೆ ಏನಪ್ಪ ಫಲ ಸಿಗ್ತದೆ ಅಂತ ಹೇಳ್ತಾ, ಆಮೇಲೆ ಈ ಕಾರ್ಯಕ್ರಮ ಇನ್ನೇನು ಪೂಜ್ಯರು ನಿರ್ಗಮಿಸ್ಕಿನ್ನ ಮುಂಚೆ ಅವ್ರು ಇನ್ನೂ ಹಲವಾರು ಕಾರ್ಯಕ್ರಮ ಇದ್ದಾವೆ. ನಮ್ಮ ಇವತ್ತಿನ ಇನ್ನೊಂದು ಕಾರ್ಯಕ್ರಮ ನಿಮ್ಮ ಒಪ್ಪಿಗೆ ಮೇರೆಗೆ ಏನಪ್ಪ ಅಂತಂದರೆ, ಬರುವಂಥ ದಿನಮಾನದಲ್ಲಿ ಏನೊಂದು ಅಡಿಗಲ್ಲ ಸಮಾರಂಭ ನಾವು ಮಾಡ್ತಾ ಇದ್ದೀವಿ ವಿಶ್ವ ಭಗೀರಥ ಟ್ರಸ್ಟ್ ಮತ್ತು ಮಹಾಸಭಾ ಒಂದು ಸಹಯೋಗದಲ್ಲಿ. ಈ ಭಾಗದಲ್ಲಿ ಒಂದು ಬೃಹತ್ ಭಗೀರಥ ದೇವಸ್ಥಾನ, ಶ್ರೀರಾಮ ಮಂದಿರ, ಅದ್ರ ಜೊತೆಗೆ ಶಾಲಾ ಶಿಕ್ಷಣ ಸಂಸ್ಥೆಗಳನ್ನು ಮಾಡೋದಾಗಿರ್ಬೋದು, ಗೋಶಾಲೆ ನಿರ್ಮಾಣ ಮಾಡೋದಾಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ನಮ್ಮ ಭಗೀರಥ ಮತ್ತು ರಾಮ ಮಂದಿರದ ಒಂದು 3D ನಿಯೋಜಿತ ಇನ್ನೇನು ಮುಂದೊಂದು ದೇವಸ್ಥಾನ ಕಟ್ತಾ ಇದ್ದೀವಿ. ಆ ದೇವಸ್ಥಾನದ 3D ವಿಡಿಯೋ ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಪೂಜ್ಯರ ಸಮ್ಮುಖದಲ್ಲಿ. ಆ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳು ನಾವು ನೆರವೇರಿಸ್ಕೊಡ್ತಾ ಇದ್ದೀವಿ. ತದಾದ ನಂತರ ನೇರವಾಗಿ ವಧುವರನ್ನು ಪರಿಚಯ ಮಾಡಿಕೊಡ್ತೀವಿ. ಆಮೇಲೆ ಇದೇನೊಂದು ದೇವಸ್ಥಾನ ನಿರ್ಮಾಣ ಮಾಡ್ತೀವಲ್ಲ, ಆ ದೇವಸ್ಥಾನದ ಅಡಿಗಲ್ಲು ಸಮಾರಂಭಕ್ಕೆ ನೀವೇನಾದರೂ ಕಾಣಿಕೆಗಳನ್ನು ಕೊಡೋರಿದ್ದರೆ ಆ ಕಾಣಿಕೆಗೆ QR ಕೋಡ್ ಕೊಡ್ತೀವಿ ವಿಶ್ವ ಭಗೀರಥ ಟ್ರಸ್ಟಿಂದು. ಎಲ್ಲನೂ ಕಾನೂನುಬದ್ಧವಾಗಿ ಬ್ಯಾಂಕ್ ಮೂಲಕ ನಡೀತದೆ ರೀ. ನಮ್ಮಲ್ಲಿ ದುಡ್ಡು ತೊಗೊಳ್ಳೋ ವ್ಯವಸ್ಥೆ ಇಲ್ಲ. ದುಡ್ಡು ಕೊಟ್ಟರು ನೀವು ಬ್ಯಾಂಕಿಗೆ ಕಟ್ಟಿ ಅದರ ರಸೀಟನ್ನು ಸಿರ್ಕೋಳ್ ಸರ್ಗೆ ಮತ್ತು ಹಿರಿಯರಿದ್ದಾರೆ ಅವ್ರಿಗೆಲ್ಲ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆ ದೇವಸ್ಥಾನ ನಿರ್ಮಾಣಕ್ಕೆ ಹೆಂಗೆ ರಾಮ ಮಂದಿರಕ್ಕೆ ಮನೆಯಿಂದ ಅಕ್ಷತೆ ಹೋಯ್ತು, ಇಟ್ಟಂಗಿ ಹೋಯ್ತು, ಮತ್ತೇನು ಎಲ್ಲ ಕಾಣಿಕೆ ದವಸ ಧಾನ್ಯ ಎಲ್ಲ ಹೋಯ್ತಲ್ಲ, ಹಂಗೆ ನಾವು ಸಮಾಜ ಬಾಂಧವರು ನಮ್ಮ ಪ್ರತಿ ಮನೆಯಿಂದ ಆ ಒಂದು ಹುಬ್ಬಳ್ಳಿಯಲ್ಲೇ ನಿರ್ಮಾಣ ಆಗುತ್ತಿರುವಂಥ ಭಗೀರಥ ದೇವಸ್ಥಾನ ರಾಮ ಮಂದಿರಕ್ಕೆ ನಿಮ್ಮ ಪ್ರತಿ ಮನೆಯಿಂದ ಕಾಣಿಕೆ ಸಲ್ಲಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭಗೀರಥ, ಜೈ ಶ್ರೀರಾಮ್. ಥ್ಯಾಂಕ್ ಯು. ಭಗೀರಥ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ಇವತ್ತು ನಮ್ಮ ವಿಷ್ಣು ಲಾತೂರವರು ತಿಳಿಸಿದಂಥ ವಿಷಯವನ್ನು ತಾವು ತಿಳಿದುಕೊಂಡು ಇನ್ನೂ ಒಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ಅವರು ಮರೆತಿದ್ದಾರೆ. ಅದೇನೆಂದರೆ, ಧಾರವಾಡ ತಾಲೂಕಿನ ಅಮ್ಮಿನಬಾವಿಯಲ್ಲಿ ಕಂಬಾರ್ ಫ್ಯಾಮಿಲಿಯವರು 3 ಎಕರೆ ಭೂಮಿಯನ್ನು ನಮ್ಮ ವಿಶ್ವ ಭಗೀರಥ ಟ್ರಸ್ಟಿನ ಕಟ್ಟಡಕ್ಕೆ ದೇಣಿಗೆಯಾಗಿ ನೀಡಿರುತ್ತಾರೆ. ಆ ದೇಣಿಗೆಯನ್ನು ನೀಡಿರುವಂಥ ಹೆಣ್ಣು ಮಕ್ಕಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಬೇಡ್ಕೊಳ್ಳೋಣ. ಕಮ್ಮಾರ್ ಫ್ಯಾಮ್ಲಿ ಅಂದರೆ ಶಂಕರವ್ವ, ಮೀನಾಕ್ಷವ್ವ ಕಮ್ಮಾರ್. ಅವರು ಮಕ್ಕಳಾಗಲಿಲ್ಲ, ಇಬ್ಬರಿಗೆ ಮಕ್ಕಳಾಗದೇ ಇದ್ದಾಗ ಇಬ್ಬರು ಸಾಯುವಾಗ ಈ ನಮ್ಮ ಬರ್ತಕ್ಕಂಥ ಹೊಲವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕಂಥೇಳಿ ಎಲ್ಲ ನಮ್ಮ ಸಮಾಜದವ್ರನ್ನ ಕರೆದು ಸಮಾಜದವ್ರ ಮುಂದೆ ಹೇಳಿ ಆ ಹೊಲವನ್ನು
ನನ್ನ ಹೆಸರಲ್ಲಿ ಸಾವಿಕ್ಕಿಂತ ಮುಂಚೆ ಬಕ್ಷಿಸ್ ಮಾಡಿ ಹೋಗಿದ್ದಾರೆ. 3.5 ಎಕರೆ ಭೂಮಿಯನ್ನು ಮಾರಿ ನಮ್ಮ ಸಮಾಜಕ್ಕೆ ಕೊಟ್ಟು ನಮ್ಮ ಕಮ್ಮಾರ್ ಫ್ಯಾಮಿಲಿ ಹೆಸರು ಉಳಿಸ್ಬೇಕಂತ ಹೇಳಿದ್ದಾರೆ. ಜೈ ಭಗೀರಥ, ಜೈ ಜೈ ಭಗೀರಥ. ಎಲ್ಲ ಸಮಾಜ ಬಾಂಧವರಲ್ಲಿ ನಮಸ್ಕಾರ. ಇಲ್ಲಿವರೆಗೆ ನಮ್ಮ ವಿಶ್ವ ಭಗೀರಥ ಟ್ರಸ್ಟಿನ ಅಧ್ಯಕ್ಷರಾದಂಥ ಈಶ್ವರಪ್ಪ ಗುರಪ್ಪ ಸಿರ್ಕೋಳ್ ಇವರು ಇವರ ಸೋದರತಿಯರನ್ನು ಕೊಟ್ಟಿದ್ದರು. ಅಂದ್ರೆ ಒಂದು ಅಕ್ಕನ್ನು ಕೊಟ್ಟರು, ಮಕ್ಕಳಾಗಲಿಲ್ಲ ಅಂತ ಹೇಳ್ಕರಕ್ಕೆ ಆ ನಂತರ ಅಕ್ಕ ತಮ್ಮ ತಂಗಿನೂ ಕೂಡ ತನ್ನ ಗಂಡನಿಗೆ ತೆಗೆದುಕೊಂಡು ಲಗ್ನವನ್ನು ಮಾಡಿದರು. ಮೀನಾಕ್ಷಮ್ಮ ಅಂತ ಹೇಳ್ತಾರೆ ಎರಡನೇದವ್ರವರು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹೇಳುವಾಗ ಸ್ವಲ್ಪ ದುಃಖ ತಡವರ್ಸಿ ಬಂತು, ಅವರಿಗೆ ಸರಿಯಾಗಿ ಹೇಳಲಿಲ್ಲ. ಆದ ಕಾರಣ ನಾನೇ ಎದ್ದು ಬಂದ ಎಲ್ಲ ಸಮಾಜ ಬಾಂಧವರಿಗೆ ಈ ವಿಷಯವನ್ನು ತಿಳಿಸಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತದೆ. ಇವರು ಕೂಡ ಸಿರ್ಕೋಳ್ ಫ್ಯಾಮಿಲಿಯವರು ಕೂಡ 1 ಎಕರೆ ಕಟ್ಟಡಕ್ಕಾಗಿ ನಮ್ಮ ವಿಶ್ವ ಭಗೀರಥ ಸ್ಥಾಪನೆ ರಾಮ ಮಂದಿರ ಹಾಗೂ ನಮ್ಮ ಭಗೀರಥನ ದೇವಸ್ಥಾನಕ್ಕಾಗಿ 1 ಎಕರೆ ಈಗಾಗಲೇ ಕೊಟ್ಟಿದ್ದಾರೆ. 1 ಎಕರೆ ಐತಿ. ಅವರು ಕೊಡುವಂಥ ಫ್ಯಾಮಿಲಿ ಇರಲಿ, ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ. ಅವರು ಸೋದರತಿಯರು ಕೂಡ ಈಗಾಗಲೇ ಅವರು ತೀರ್ಕೊಂಡಿದ್ದಾರೆ. ತೀರ್ಕೊಂಡು ಹೋಗೋ ಮುಂದೆ ಇವ್ರ ಹೆಸರಲ್ಲಿ ಅವರು ಬಕ್ಷಿಸ್ ಕೊಟ್ಟಿದ್ದಾರೆ 3.5 ಎಕರೆ ಜಮೀನ. ಭಾಳಷ್ಟು ಫಲವತ್ತಾದ ಜಮೀನದು. ನಮ್ಮ ಟ್ರಸ್ಟಿಗೆ ಅದನ್ನು ತೆಗೆದುಕೊಂಡು ನಮ್ಮ ಟ್ರಸ್ಟಿಗೆ ಬಿಟ್ಟು ಕೊಡ್ತಾರೆ. ನಾವು ಟ್ರಸ್ಟ್ನಿಂದ ಅದನ್ನು ಮಾರ್ಬೋದು. ಮಾರ್ಕಾರ ಅದನ್ನು ಕಟ್ಟಡಕ್ಕೆ ಉಪಯೋಗ ಮಾಡಿದರೆ ನಮಗೆ ಟ್ಯಾಕ್ಸು ಅವು ಇವು ಸರ್ಕಾರಕ್ಕೆ ತುಂಬುವಂಥದ್ದು ಕಡಿಮೆ ಆಗ್ತೈತಿ. आज मैं हिंदी में बात करता हूँ, कन्नड़ा बरिला। आज मैं इस हुबली नगर में इसलिए पहुँचा कि ईश्वरप्पा जी और अपना विष्णु लातूर, उसके टीम के भरत, जनरल सेक्रेटरी अध्यक्ष जी तो विष्णु थे, एंड ट्रेजरर सुधीर उपार, ये सभी लोग आप राष्ट्रीय अध्यक्ष होने पर हमारे पास जो भी प्रोग्राम होता है, आज ये मैट्रिमोनियल प्रोग्राम पे आना ज़रूरी है कहने से मैं इन लोगों की बात मानकर आज अपने सगर समाज, हम लोग तेलंगाना, आंध्रा, कर्नाटका में तो आधा ही कहते, महाराष्ट्र, गुजरात, मध्य प्रदेश, राजस्थान में सगर समाज कहा जाता है। इन सभी लोगों के आशीर्वाद से मैं राष्ट्रीय अध्यक्ष बनते हुए आज अपना चीफ गेस्ट जो स्वामी जी भार्गवानंद गिरी स्वामी जी के मैं पाद पूजा से ये स्वागत कार्यक्रम स्टार्ट कर रहा हूँ और इस कार्यक्रम में मुझे बात करने की मौका मिला और स्वामी जी के आशीर्वाद से इस उपार सगर महासभा यहाँ जो कहा जाता है रजिस्ट्रेशन का, हम हैदराबाद में 1954 में अखिल भारत सागर महासभा करके, ये सागर समाज उपार समाज का ही अखिल भारत सागर समाज करके हमने एक स्थापित किया। हमारे पूर्वज लोग जैसे भी इंडिपेंडेंस 1947 में हो गया, उसके बाद इमीडिएट 6 साल के अंदर संघ रजिस्ट्री हुआ हमारा तेलंगाना आंध्र प्रदेश में। उसी संघ को हम लोग चलाते चलाते मैं 1997 में उस ऑर्गेनाइजेशन का आज जैसा विष्णु लातूर ने इसको ऑर्गेनाइज कर रहा है, उसी तरह मैं 1997 में जनरल सेक्रेटरी देन प्रेसिडेंट होते हुए 12 साल से 25 साल तक पूरे प्रेसिडेंट और सेक्रेटरी बना के पूरी भारत को एकता बनाना, पूरी भारत में अपनी समाज के लोग हैं, इन समाज के लोगों को एकता करने के लिए हर जगह अपना जितने भी स्वामी जी कर्नाटका जब शिवपुरी स्वामी जी था, शिवपुरी स्वामी जी था, उससे भी मैं मिलके तमिलनाडु, कर्नाटका, महाराष्ट्र, आंध्र प्रदेश, तेलंगाना सब जगह हम
2000 में ये कार्यक्रम शुरू किया आंध्र प्रदेश में। यही मैट्रिमोनियल एंड मेरिट अवार्ड्स टू द स्टूडेंट्स, जो इससे पहले भी विष्णु लातूर ने कह दिया कि मेरे ख्याल से इस वक्त नहीं बना पाए, वो बनाएंगे, ऐसा ही कुछ कह रहा था। ये ना जो स्टूडेंट का मेरिट स्टूडेंट की जो कहना था, वो भी हमने 2000 में बना के, उस वक्त कर्नाटक से एक प्रसाद करके मुझे परिचय होने से, प्रसाद, वो बेंगलुरु से उसे बुला के आप कर्नाटक में भी चालू करना है ये मैट्रिमोनियल का प्रोग्राम और मेरिट स्टूडेंट्स की अवार्ड करने का, और जो गरीब बच्चे रहते जो अच्छा सा पढ़ता है उन बच्चों को आगे बढ़ाना है, तो उन लोगों के लिए भी मदद करना, जिसके पास पैसा नहीं रहता मगर स्टूडेंट वेरी इंटेलिजेंट रहता है, मेरिट में रहता है। उस तरीके से हम लोग ने 2000 से करते हुए आज तक 25 साल हो गया। इसी तरह आज कर्नाटक में भी इस हुबली नगर में लास्ट ईयर हमने 2 साल पहले बेलगांव में फर्स्ट इनविटेशन आया था, जब देख के हमने बहुत खुश हुआ। उसके बाद 22, 23 आई थिंक 2 टाइम मैं आया हूँ। आज अभी देख रहे कि आप सभी लोगों के लिए इतना तकलीफ उठा के ये ऑर्गेनाइजेशन जो बॉडी काम कर रहा है, इस मंच को आप सभी लोग अच्छी तरह से यूज़ करना चाहिए, अच्छा सा यूज़ करो। आप अपनी लड़की लड़काओं का, बच्चों का जो शादी का प्रोग्राम है, इस मंच से आप लोग सारा रिकॉर्ड्स देके, इस मंच से अगर आप लोगों का कोई अगर सेटल हुआ, कोई मैच सेटल हुआ, तो आप सारे लोग अच्छा सा बायोडेटा लेके, इन बायोडेटा से आप लोग जिसे पसंद है वो अच्छा सा इंक्वायरी करके, वो इंक्वायरी के बाद आप लोग सेलेक्ट करके जो भी डिस्कस करना है एसोसिएशन के बिना आप लोग इंक्वायरी करना, वो रिस्पॉन्सिबिलिटी आप लेके, वो एसोसिएशन का कोई ब्लेम ना करे। जैसे आपको सूट होता हो ही तो आप लोग ले लेना या शादी का फिक्स करना। उसके बाद एसोसिएशन ने बताया, वहाँ ऑर्गेनाइज करके हमें बुलाया, उसमें कुछ गड़बड़ी हो गई तो महासभा का कोई ब्लेम करने का चांस नहीं देना चाहिए। मैं आप सभी लोगों को विनती कर रहा हूँ। मगर इसी संगठन को मैं ये कह रहता हूँ कि ओनली नॉर्थ वेस्ट कॉर्नर, नॉर्थ के कर्नाटक के छोड़ के आगे भी मैं नेक्स्ट टाइम तक 1 साल के अंदर इसे कर्नाटक में भी, बेंगलुरु में भी बनाने का कोशिश करवाता हूँ। यही मेन सभा, यही महासभा पूरी कर्नाटका सगार उपार समाज के एक ही संगठन होगी, वो एक ही चलाएगा। अभी 4 संगठन है, वो 4 संगठन को एक बना के कोई कुछ भी करे, इसी महासभा से काम करवाने का पूरे कर्नाटक के यही एक बॉडी बनेगा। इसके लिए हम चैलेंज करके, कोई स्वामी जी हो, कोई और लोग हो, कोई और बॉडी हो, सभी को मैं रिक्वेस्ट करके एक साथ लेके आके इसके हाथ में देना चाह रहा हूँ। इसके लिए क्योंकि मैं 4 साल से देख रहा हूँ कि बहुत बढ़िया सा काम कर रहे, ये लोग बहुत हानेस्टली काम कर रहे। ಶ್ರೀ ಈಶ್ವರ್ ಶಿರಕೋಳ್ ಹಾಗೂ ಕುಟುಂಬ ಶ್ರೀ ಭಗೀರಥ ಸಮಾಜದ ಹಾಗೂ ರಾಮ ಮಂದಿರ ಒಂದು ಕಟ್ಟಡದ ನಿಯೋಜಿತ 3D ವಿಡಿಯೋ ಚಿತ್ರಣ ಈಗಾಗಲೇ ಪೂರ್ಣಗೊಂಡಿದ್ದು, ಆ 3D ವಿಡಿಯೋ ಚಿತ್ರಣದ ದೃಶ್ಯವನ್ನು ತಾವೆಲ್ಲರೂ ನೋಡ್ಬೋದು. ಈ ದೃಶ್ಯಕ್ಕಾಗಿ ಚಾಲನೆ ನೀಡೋದಕ್ಕೆ ಪರಮ ಪೂಜ್ಯರು ಹಾಗೂ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಹೃದಯ ಸಂಸ್ಫುರದತ್ಮತತ್ವಂ ಸಸಿಸುಖಂ ಪರಮಹಂಸ ಗತಿಂ ತುರ್ಯಂ ಯಸ್ವಪ್ನಜಾಗರ ಸುಷುಪ್ತಿ ವೇತ್ತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಂ ನ ಚ ಭೂತಸಂಗಾ मनसा वसावगमयं वाचो इवंति निकला यदनुग्रहन् नेति नेति वचनैः निगम अमच्युतं देवदेवमजमाच्युत अनुग्रहं
तमसा परमार्कवर्णं पूर्णं सन्नातनपदं पुरुषोत्तमवाक्यं यस्मिन् जगदशेषमशेषमूर्तौ रज्वाम्बुजङ्गम् एव प्रतिभाषितं वे ॐ एर्मे गुरुभिपूर्वं पदवाक्यप्रमाणितः व्याख्यात सर्ववेदान्तस्थो नित्यं प्रणितोऽस्मि ॐ तच्चं योरावरणिमयं गातुं यज्ञाय गातुं यज्ञपते देवी स्वस्तिरस्तु न स्वस्ति मानसभ्य ऊर्ध्वं जिगात विषजं शं नो अस्तदीपदे शं चतुष्पदे ಬರೀ ನೌಕರಿ ಅವ್ರನ್ನಲ್ಲ ರೈತರ ಮಕ್ಕಳಿಗೂ ಕನ್ಯಾ ಕೊಡಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ದುಃಖ ಆಗ್ತದ ನನಗೆ. ಅವ್ನು ಬಿ ಆಗಿರ್ತಾನ, ನೌಕರಿ ಸಿಗುದಿಲ್ಲ, ರಗಡ ಹಾಳಾಗಿರ್ತಾನ, ಲಂಚ ಕೊಟ್ಟು ಭಾಳ ದುಡ್ಡು ಸದೇ ಇಸ್ಕೊಂತಿರ್ತಾರ, ಅವ್ರು ದುಡಿದ್ರು ಇಲ್ಲ. ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಈಗಲೀಗ ನನ್ನಲ್ಲಿ ಒಂದು 100 ಕುಟುಂಬಗಳದ ಅವ್ರಿಗೆ ಎಷ್ಟು ಪ್ರಯತ್ನ ಮಾಡೋದಿಲ್ಲ. ರೈತರ ಮಕ್ಕಳಿಗೆ ಕನ್ಯಾ ಕೊಡಕ್ಕೆ ಪ್ರಯತ್ನ ಮಾಡಿ. ಇದು ನನ್ನ ಬೇಡಿಕೆ ನಿಮ್ಮ ಪ್ರಶ್ನೆಯಲ್ಲಿ. ಬರೀ ನೌಕರಿ ನಥಿಂಗ್ ಅದು ಯಾಕೋ ನನಗೆ ಸರಿ ಬರ್ಬೋದು. ಜಗತ್ತಿಗೆ ಅನ್ನ ನೋಡ್ತಕ್ಕಂತಹ ಫಾರ್ಮರ್ ಫ್ಯಾಮಿಲಿ ಈಸ್ ಕಾಂಟೆಂಟ್ ದೇರ್ ಇನ್ ಪೇಂಟಿಂಗ್. ನೀವೆಲ್ಲರೂ ಅದಕ್ಕೆ ಆ ರೀತಿ ಒಂದು ಕಲ್ತಿರ್ಬೋದಮ್ಮ. ಒಳ್ಳೆ ಆದರ್ಶ ಅಭಿಪ್ರಾಯ ಇರ್ತಕ್ಕಂಥ ಒಬ್ಬ ರೈತದನಂದ್ರೆ ಅವನು ಗಂಡನ ಮಾಡ್ಕೋರಿ ನೀವು. ಸಲಹೆ ಇದು. ಯಾಕಪ್ಪ ಅಂತಂದ್ರೆ ಅವ್ನು ಜಗತ್ತಿಗೆ ಅನ್ನ ಹಾಕ್ತಾನ, ನಾವು ಪಗಾರ ತಂದುಕೊಟ್ರೆ ನಿನ್ನ ಫ್ಯಾಮಿಲಿಗೆ ಅಷ್ಟು ಕೊಡ್ತಾನ, ನಾವು ನಿಮ್ಮ ಕುಟುಂಬಕ್ಕೆ ಅಷ್ಟ ಕೊಡ್ತಾನವ. ಆದ್ರೆ ಒಬ್ಬ ರೈತ 10 ಕಿಲೋ ಜೋಳ ಬೆಳೆದಾನಂದ್ರೆ ಅದನ್ನು ಮಾರೇ ಅವ್ನು ಜೀವನ ಮಾಡಬೇಕು, ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು. ಅದಕ್ಕಾಗಿ ರೈತರ ಮಕ್ಕಳಿಗೂ ಕನ್ಯಾ ಕೊಡುವ ವ್ಯವಸ್ಥೆಯನ್ನು ನಮ್ಮ ಟ್ರಸ್ಟ್ನಲ್ಲಿ ಮಾಡಲೇಬೇಕು. ಲಾತೂರವರ ಗುರುಪ್ರಸಾದ್ ಇವರು ಹುಲಿಯೂರು ದುರ್ಗ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಇವ್ರದ್ದು ಒಂದು ಟ್ಯಾಕ್ಟ್ರಿ, ಸ್ವಂತ ಟ್ಯಾಕ್ಟ್ರಿ ಗ್ಯಾರೇಜ್ ಇದೆ. 16 ಜನ ಕೈಯಲ್ಲಿ ಕೆಲಸಗಾರಿದ್ದಾರೆ. ಇವ್ರಿಗೆ ಉತ್ತಮ ಸಂಸ್ಕೃತಿ ಉಳ್ಳಂಥ ಒಂದು ಕನ್ಯೆ ಬೇಕಾಗಿದೆ ಅಂತ. ಹಲೋ, ನನ್ನ ಹೆಸರು ಚೈತ್ರ ಲಗ್ಮಣ್ಣ ಮನ್ನಿಕೇರಿ. ನಮ್ಮ ತಂದೆ ಹೆಸರು ಲಗ್ಮಣ್ಣ, ತಾಯಿ ಸುರೇಖಾ. ನಂಗಿಬ್ರು ತಮ್ಮಂದಿರಿದ್ದಾರೆ, ಚೇತನ್, ಸಚಿನ್. ನಾನು ಬೆಳಗಾವಿಯಲ್ಲಿ ಮುಗಿಸಿದ್ದೀನಿ BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಈಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ನನ್ನ ಹೆಸರೆಲ್ಲ ಸಿದ್ದು ಉಪ್ಪಾರ್ ಅಂತೇಳಿ. ನಮ್ಮ ತಂದೆ ಇಲ್ಲ,
ಯಾಕೆ ಬಿಸ್ನೆಸ್ ಮ್ಯಾನ್ ನಮ್ಮ ತಂದೆ ಮಿಸ್ಸಿಗೆ ನಾನು 5 ಜನ ಮೆಂಬರ್ಸ್ ನಮ್ಮ ಬ್ರದರ್ಸ್, ನಾನು ಲಾಸ್ಟ್ ಕೊನೆಯವನು. ಅಂದರೆ ಎಲ್ಲ ಮೊನ್ನೆ ನಮ್ಮ ಬ್ರದರ್ ಎಲ್ಲ ನಮ್ಮ ತಂದೆ ಮಿಸ್ ಆದಮೇಲೆ ಎಲ್ಲ ಡಿವೈಡ್ ಆಗಿದ್ದರು. ನಾನೇ ನಮ್ಮ ತಾಯಿ ಮತ್ತು ನಾನು ಇಬ್ಬರೇ ಇರುವುದು. ಇವಾಗೆಲ್ಲ ನಮ್ಮ ಮನೆಯವರೆಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ದೀನಿ, ಅವ್ರ ಆಸ್ತಿ ಇಲ್ಲ. ನಾನು ಸಿಂಗಲ್ ಮ್ಯಾನು ಓನ್ಲಿ. ಇವಾಗ ನಾನು ನನ್ನ ತಾಯಿ ಇಬ್ಬರೇ. ಏನು ನಾನು ಮೆಕ್ಯಾನಿಕಲ್ ITI ಡಿಪ್ಲೊಮಾ ಮೆಕ್ಯಾನಿಕಲ್ಲು. ನಂದು 10 ಎಕರೆ ಜಮೀನಿದೆ, ಒಂದು ಸೈಟು, ಒಂದು ಮನೆ. ಫಸ್ಟ್ ನಾನು ಸ್ವಂತ ಟೆಂಪೋ 2 ಟೆಂಪೋ ಇಟ್ಕೊಂಡು ಕಂಪ್ನಿಯಲ್ಲಿ 2 ಕಂಪ್ನಿ ಗಾಡಿ ಓಡಿಸ್ತಾ ಇದ್ದಾರೆ ಹುಡುಗರು. ನಾನೊಬ್ಬರು ಮೆಕ್ಯಾನಿಕಲ್ಲು ಅಂದರೆ ಲೈನ್ ಲೀಡ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು M. ನಿರಂಜನ್ ಅಂತ. ನಾವು ಶಿವಮೊಗ್ಗದಿಂದ ಬಂದಿದ್ವಿ. ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಅಕ್ಕ ಇದ್ದಾರೆ, ಅಕ್ಕನ ಮದುವೆ ಆಗಿದೆ, ತಮ್ಮ ಇದ್ದಾನೆ, ಅವನು ವೆಟರ್ನರಿ ಹಾಸ್ಪಿಟ್ಲ್ ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಅವನು ಇವರು ಮಂಜುನಾಥ್ ಅಂತ ನಮ್ಮ ತಂದೆ, ಲಕ್ಷ್ಮಮ್ಮ ಅಂತ ನಮ್ಮ ತಾಯಿ. ನಾವು ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ನನ್ನ ಹೆಸರು ಮಂಜು. ನಾನು ಇವಾಗ ಮಾಡ್ತಾ ಇರೋಂಥ ಕೆಲಸ ಕೃಷಿ. ನಂದು 3 ಎಕರೆ ಅಡಿಕೆ ತೋಟ ಇದೆ. ಒಬ್ಬರು ಬ್ರದರ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ STE ಆಗಿದ್ದಾರೆ. ಈಗ ಸದ್ಯ ನಾನು ನಮ್ಮ ತಾಯಿ ಇದ್ದೀವಿ. ನನ್ನ ಹೆಸರು ಪ್ರತಿಭಾ ಉಪ್ಪಾರ್ ಅಂಥೇಳಿ. ನಮ್ಮ ಅಪ್ಪಾಜಿ ಹೆಸರು ಮಲೇಶಪ್ಪ. ಅವರು ಅಡ್ವೊಕೇಟ್ ಇದ್ದರು, ತೀರ್ಕೊಂಡವ್ರು ಒಂದು 5 ಇಯರ್ಸ್ ಆಯಿತು. ಆಮೇಲೆ ಇವ್ರು ನಮ್ಮ ಸಿಸ್ಟರ್. ನಮ್ಮ ಮದರ್ ಅಲ್ಲಿ ಕುಂತಾರ, ಬರೋಕ್ಕೆ ಹೆಸಿಟೇಟ್ ಮಾಡ್ಕೊಳತ್ತಾರ. ನಾನು BSc LLM ಮಾಡೀನಿ. ಈಗ 4 ವರ್ಷ ಆಯ್ತು ನಾನು ಪ್ರಾಕ್ಟೀಸ್ ಮಾಡಕತ್ತೆ ಸೌದತ್ತಿ ಒಳಗೆ. ನಾವು ಮೂಡ್ಲಿಗಿ ತಾಲೂಕು ತುಕಾನಟ್ಟಿ, ಜಗದೀಶ್ ಗುರುನಾಥ್ ಗದಾಡಿ. ನಾವು 9 ಎಕರೆ ಹೊಲ ಮಾಡಿದ್ವಿ ರೀ. ನಾವು ಕೆಲಸ ಮಾಡ್ತಾಯಿದ್ರಿ. 9 ಎಕರೆ ಹೊಲ ಮಾಡಿದ್ರಿ. ನಮ್ಮದೇ 10 ಗುಂಟೆ ಜಾಗ ಇದೆ, 2 ಪ್ಲಾಟ್ ಅದಾವೆ ತುಕಾನಟ್ಟಿಯಲ್ಲಿ. ನಾವು ಮೂಡ್ಲಿಗಿ ತಾಲೂಕು ತುಕಾನಟ್ಟಿ ಅವರು. ನಾವು ಹುಡುಗ 5ನೇ ಶಾಲೆ ಕಲ್ತಿದ್ದಾರೆ. ಇವರು ಬಡವರು ಹುಡುಗಿದ್ರೆ ನಮಗೆ ನಡೀತೈತ್ರಿ. ಅವ್ರು ಏನು ಬೇಡ ರೀ, ಅವ್ರು ಕೊಡೋದು ಹಂಗಿದ್ರೆ ನಡೀತೈತ್ರಿ. ನನ್ನ ಹೆಸರು ಬಸವರಾಜ್. ₹1,00,000 ದೇಣಿಗೆಯನ್ನು ಕೊಟ್ಟಂಥ ಮಹಾದಾನಿಗಳು ನಮ್ಮ ಭಗೀರಥ ಮತ್ತು ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆರ್ಟ್ ಸ್ಕೂಲಿನ ಪ್ರಿನ್ಸಿಪಾಲ್ರಿವರು ₹1,01,101 ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಹಾಗೂ ಭಗೀರಥ ವಿಶ್ವ ಭಗೀರಥ ಟ್ರಸ್ಟ್ನಿಂದ ಅನಂತ ಹಾರ್ದಿಕ ಅಭಿನಂದನೆಗಳು. ಅವರಿಗೆ ಭಗೀರಥರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಅವ್ರಿಗೆ ಇನ್ನಷ್ಟು ಕೊಡುವಂಥ ಶಕ್ತಿಯ ಭಗೀರಥರು ಕೊಡಲಿ ಅಂತ ಏಕಾರ ಹಾರೈಸುತ್ತಾ. ನನ್ನ ಹೆಸರು ರಂಜನಾ ಕಟ್ಟಿಮನಿ. ನಮ್ಮ ತಂದೆ ಹೆಸರು ಚಂದ್ರಕಾಂತ್ ಕಟ್ಟಿಮನಿ. ನಮ್ಮ ತಾಯಿ ವೀಣಾ ಕಟ್ಟಿಮನಿ. ನನಗೆ ಒಬ್ಬ ತಮ್ಮ ಇದ್ದಾನೆ, ಸಿವಿಲ್ ಇಂಜಿನಿಯರಿಂಗ್ ಆಗಿದೆ ಆ್ಯಂಡ್ ಇಂಟೀರಿಯರ್ ಡಿಸೈನಿಂಗ್ ವರ್ಕ್ ಮಾಡ್ತಿದ್ದೀನಿ. ನಾನು BCom ಓದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಳ್ಳೆಯ ಮಂತರ ಹುಡುಗ ಆಗಿರಲಿ, ರೆಸ್ಪಾನ್ಸಿಬಿಲಿಟಿ ಇರಲಿ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋಂಥ ಒಂದು ಜವಾಬ್ದಾರಿ ಅವ್ರಿಗಿರಲಿ ಅಂಥ ಹುಡುಗ ಆದರೆ ಓಕೆ. ನನ್ನ ಹೆಸರು ಪ್ರಕಾಶ್ ಸಾಲಟ್ಟೆ ಅಂತ. ನಂದು ಕ್ವಾಲಿಫಿಕೇಷನ್ MSc ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ನಾನು ಇವಾಗ ವರ್ಕ್ ಮಾಡ್ತಾ ಇರೋದು ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ, ಅಂದರೆ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ. ಇದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟು. ನನಗೆ ಆ್ಯಕ್ಚುಲಿ ಪೋಸ್ಟಿಂಗ್ ಬೆಲ್ಗಾಮ್ಗೆ ಆಗಿತ್ತು. ಈಗ ಸಬ್ ಡಿವಿಷನ್ ಕೊಟ್ಟಿದ್ದಾರೆ ಗೋಕಾಕಲ್ಲಿ. ನಾನು ಗೋಕಾಕಲ್ಲಿ ಸದ್ಯಕ್ಕೆ ವರ್ಕ್ ಮಾಡ್ತಾಯಿದ್ದೆ. ನನ್ನ ಹೆಸರು ಗಾಯತ್ರಿ ಭೀಮಪ್ಪ ಸಾಲ್ಟಿ, ಊರು ಕೆಸರುಗೊಪ್ಪ. ನಂದು B ಫಾರ್ಮಸಿ ಕಂಪ್ಲೀಟ್ ಆಗಿದೆ. ನಾನು ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು ಕ್ವಾಲಿಫಿಕೇಷನ್ BA BPEd. ನಾನು ಈಗ ಕಾಂಪಿಟೇಟಿವ್ ಎಕ್ಸಾಮನ್ನು ಸ್ಟಡಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಬಿಸ್ನೆಸ್ ಇದೆ, ಲೈಬ್ರರಿ ಇದೆ, PG ಮೇಂಟೈನ್ ಮಾಡ್ತೀನಿ. ನಮ್ಮ PG ಇದೆ ಧಾರವಾಡಲ್ಲಿ. ನಾ ಇರೋದೆಲ್ಲ ಧಾರವಾಡಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಾಂಜಲಿ. ನನ್ನ BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿದೆ. ಪ್ರೆಸೆಂಟ್ಲಿ ನಾನು ಈಗ ಕೋರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ಎಂಬೆಡೆಡ್ ಡೊಮೈನ್ ಇಂಜಿನಿಯರ್ ಆಗಿ. ನಮ್ಮ ಫಾದರ್ ಬಂದ್ಬಿಟ್ಟು ಈಸ್ ಎ ಹೈಸ್ಕೂಲ್ ಟೀಚರ್ ಗೌರ್ನಮೆಂಟ್. ಮೈ ಮದರ್ ಈಸ್ ಹೌಸ್ ವೈಫ್.
ಓಕೆ. ನನ್ನ ಹೆಸರು ಶಾಂಭವಿ ರಾಮಣ್ಣ ಮಲ್ಲಪುರಿ. ನಾನು BSc ಕಂಪ್ಲೀಟ್ ಮಾಡಿ ಈಗ B.Ed ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್. ನನ್ನ ಹೆಸರು ಶಿವಲೀಲಾ ಕೃಷ್ಣಪ್ಪ ಕಪ್ರಟ್ಟಿ. ತಂದೆ ಹೆಸರು ಕೃಷ್ಣಪ್ಪ, ತಾಯಿ ಹೆಸರು ಹನುಮವ್ವ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬಿಲ್ಕುಂದಿ ಗ್ರಾಮ. ನನ್ನ ಶಿಕ್ಷಣ MA B.Ed. ಈಗ ನಾನು D.Ed ಸ್ಕೂಲ್ನಲ್ಲಿ, ಮಮದಾಪುರ್ ಸ್ಕೂಲ್ನಲ್ಲಿ ಏನು ಮಾಡ್ತಾನೆ, ಈಗ 1.5 ವರ್ಷ ಆಯ್ತು ಶಿಕ್ಷಕಿಯಾಗಿ. ಈಗ ಶಿಕ್ಷಕ ವರನನ್ನು ಹುಡುಕ್ತಿದ್ದೀವಿ. ಸೋಮಶೇಖರ್, ನಾನು ಹೋಮಿಯೋಪತಿ ಡಾಕ್ಟರ್. ನಾನು ಅದನ್ನಾಗ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಮಿಸೆಸ್ ರಾಜೇಶ್ವರಿ, ಅವರು ಹೈಸ್ಕೂಲ್ HM ಖಂಡವರು. ಅವರು ಅದೊಂದು ಬಗಲಿಗೆ ಸಂತಕುಲ ಹೈಸ್ಕೂಲ್ನಾಗ ಕೆಲಸ ಮಾಡ್ತಾರೆ. ನಮಗೆ 3 ಹುಡುಗರು. ಫಸ್ಟ್ ಅವರು ಡಾಕ್ಟರ್ M ಸ್ನೇಹ MS ಆಪ್ಸಿಕ್ ಗೈನಕಾಲಜಿ ಫಸ್ಟ್ ಇಯರ್, ಇವಾಗ ವೈಜಾಗ್ನಾಗ ಓದ್ತಾರೆ ಪ್ಲಸ್ ಪ್ರಾಕ್ಟೀಸ್. ಅವ್ರಿಗೆ ಇವಾಗ ಮದುವೆ ನೋಡ್ಬೇಕಂತ ಬಂದೀವಿ. ನಮ್ಮ ಸೆಕೆಂಡ್ ಅವ್ರಿಗೆ ಸ್ನೇಹ ಪೂಜಾ ಅಂತವ್ರ, ಅವ್ರು ಸಾಫ್ಟ್ವೇರು 3 ಇಯರ್ಸ್. ಮತ್ತು ನನ್ನ ಮಗ ಇವಾಗ ಸೆಕೆಂಡ್ ಇಯರ್ MBBS ಆತ ಓದ್ತಾನೆ ಅನಂತಪುರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇವಾಗ. ಮತ್ತು ನಮಗೆ ಸ್ನೇಹ ಅವರಿಗೆ MBBS ಹುಡುಗ ಬೇಕಂತ, ಎಲ್ಲ MD ಯಾರನ್ನಾಗಲಿ ಸದ್ಯ ಧರಿಸುತ್ತೆ. ನಮ್ಮ ಸ್ನೇಹ ಮಾನ್ಯವರಿಗೆ ಬೇಕಂತ ನಾವು ಬಂದೆವು. ಥ್ಯಾಂಕ್ ಯು ಸರ್. ಒಳ್ಳೆ ನಾನು ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಸರ್ಜಾಪುರ ಗ್ರಾಮದವನು. ಬಟ್ ನಾನು ಇವಾಗ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಂದು ಕ್ವಾಲಿಫಿಕೇಷನ್ ಬಂದು MSc ನರ್ಸಿಂಗ್, PhD ನರ್ಸಿಂಗ್ ಮುಗಿದಿದೆ. ನಾನಿವಾಗ ರಾಜೀವ್ ಗಾಂಧಿ ಎದೆರೋಗಗಳ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರ್ ಆಗಿ, ಅದರ ಎದೆ ಹುದ್ದೆಯಲ್ಲಿ ನರ್ಸಿಂಗ್ ಟೀಚಿಂಗ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಮ್ಮದು ಮೂಲತಃ ಇರೋದ್ರಿಂದ ನಂದು ಚೈಲ್ಡ್ ಮ್ಯಾರೇಜ್ ಆಗಿತ್ತು, ನನ್ನ ಸಿಸ್ಟರ್ ಮಗಳಿದೆ. ಬಟ್ ಇವಾಗ ಅವರು ಕೂಡ ಜಾಬ್ ಮಾಡ್ತಾರೆ. ಬಟ್ ನಮ್ಮದಿಬ್ಬರದು ಡೈವರ್ಸ್ ಆಗಿದೆ. ಅಂಥ ಯಾರು ಇಚ್ಛೆ ಇದ್ದರೆ ನಾನು ಗ್ರಾಜ್ಯುಯೇಟ್, ಎನಿ ಗ್ರಾಜ್ಯುಯೇಟ್ ಆದವ್ರನ್ನ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನನಗೆ ನನ್ನ ಹೆಸರು ಯಲ್ಲಾಲಿಂಗ್ ಗುರುನಾಥ್ ಮಲ್ಲಾಪುರ್ ಅಂತ. ತಂದೆ ಹೆಸರು ಗುರುನಾಥ್, ತಾಯಿ ಹೆಸರು ಮಾದೇವಿ. ನಾನು ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ ತೋಟಗಾರಿಕೆ ಇಲಾಖೆಯಲ್ಲಿ. ಕ್ವಾಲಿಫಿಕೇಷನು MSc ಹಾರ್ಟಿಕಲ್ಚರ್. ನನ್ನ ಹೆಸರು ಮಂಜುಳಾ ಅಂತೇಳಿ. ನಾವು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೀವಿ. ಇವರು ನಮ್ಮ ತಾಯಿ ಹುಲಿಯಮ್ಮ ಅಂತೇಳಿ. ನಮ್ಮ ತಂದೆ ತೀರೋಗಿದ್ದಾರೆ, 10 ವರ್ಷ ಆಯಿತು. ನನ್ನ ಜೊತೆ ನಮ್ಮ ಚಿಕ್ಕಪ್ಪ, ನಮ್ಮ ಸೋದರ ಮಾವ ಬಂದಿದ್ದಾರೆ. ಇವರು ನಮ್ಮ ಮಾವ, ನಮ್ಮ ಚಿಕ್ಕಪ್ಪ ಅಲ್ಲಿ ಕೂತಿದ್ದಾರೆ. ನಾನು ಓದಿರೋದು M.Com ಓದಿದ್ದೀನಿ. ಇವಾಗ ಖಾಸಗಿ ಉದ್ಯೋಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. JSW ಪ್ರಾಜೆಕ್ಟಲ್ಲಿ APO ರೈತ ಉತ್ಪಾದಕರ ಕಂಪನಿಯಲ್ಲಿ ಅಡ್ಮಿನ್ ಕಮ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಪ್ರೆಸೆಂಟ್ ಸ್ಯಾಲ್ರಿ ಇವಾಗ 25,000 ಸ್ಯಾಲ್ರಿ ಬರ್ತಾ ಇದೆ. ಎಕ್ಸ್ಪೀರಿಯನ್ಸ್ ಬಂದು 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಡೇಟ್ ಆಫ್ ಬರ್ತು 1699. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಗೌಡ್ರ ಅಂತ. ನನ್ನ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 2/6/1992. ನಾನಿವಾಗ ಸೋಷಲ್ ವರ್ಕ್ ಕೂಡ ಮಾಡ್ತಾಯಿದ್ದೆ. ಸೊ ಮದುವೆ ಅದಕ್ಕೆ ಲೇಟ್ ಆಗಿತ್ತು. ನನ್ನದೇ ಆದ ಒಂದು NGO ಇದೆ, ತುಳಸಿ ಅಭಿವೃದ್ಧಿ ಸಂಸ್ಥೆ ಅಂತ. 7 ವರ್ಷ ಸಂಸ್ಥೆ ಇದೆ. ಸುಮಾರು ಸೋಷಲ್ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಪ್ರಾಪರ್ ಬಂದುಬಿಟ್ಟು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಮಮದಾಪುರ KK ಮಮದಾಪುರ ಜಾಗನೂರ್ ಅಂತ. ಆಮೇಲೆ ನನಗೆ ಇವಾಗ ನಾನು DC ಆಫೀಸಲ್ಲಿ ಪ್ರೈವೇಟ್ ವರ್ಕ್ ಮಾಡ್ತಾಯಿದ್ದೀನಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ಅಂತೇಳಿ. ನನಗೆ ಹುಡುಗ ಬಂದುಬಿಟ್ಟು ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಯಾವುದಾದ್ರೂ ಓಕೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕುಟುಂಬ ಬಂದ್ಬಿಟ್ಟು ಅಂತಂದರೆ ಇದೆ ಕರ್ನಾಟಕ ರಾಜ್ಯ ಉಪರ್ ಮಹಾಸಭಾ ಇದೆ ನನ್ನ ಕುಟುಂಬ. ನೀವು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಧನ್ಯವಾದ. ನನ್ನ ಮಗಳ ಹೆಸರು ಅನುಷಾ ಅಂತೇಳಿ. ENC ಮಾಡಿದ್ದಾಳೆ, ಹೈದ್ರಾಬಾದಲ್ಲಿ ಕೆಲಸದಲ್ಲಿದ್ದಾಳೆ. ಒಬ್ಬಳೇ ಮಗಳು. ನಮಗೆ ಇಂಜಿನಿಯರ್ ಇರೋ ಅಂಥ ಹುಡುಗನೇ ಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ. ನನ್ನ ಮಗಳಿಗೀಗ 50,000 ರೂಪಾಯಿ ಸಂಬಳ ಇದೆ. ಅವಳಕಿನ ಒಂದು ಸ್ವಲ್ಪ ಚೆನ್ನಾಗಿರೋ ಅಂಥವ್ರು ನೋಡಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ. ಅಂಥವ್ರು ಯಾರಾದರೂ ಇದ್ದರೆ ಇದು ಮಾಡಿ. ಇರೋಳು ಒಬ್ಬಳೇ ಮಗಳು ನಮಗೆ, ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಯಾರೂ ಇಲ್ಲ, ಒಬ್ಬಳೇ ಮಗಳು. ನನ್ನ ಹೆಸರು ಅನುಷಾ. ಹೆಸರು ಕನಕಪ್ಪ, ತಾಯಿ ದಾಕ್ಷಾಯಿಣಿ. ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ENC. ಇವಾಗ ಹೈದರಾಬಾದಲ್ಲಿ ಜಾಬ್ ಮಾಡ್ತೇನೆ. ಎಷ್ಟು ವೇತನ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ಶಂಕರ್ ಬೇವಿನಗಿಡ. ನನ್ನ ತಂದೆ ಹೆಸರು ಶಂಕರ್ ಬೇವಿನಗಿಡ, ತಾಯಿ ಹೆಸರು ಸುನಂದಾ ಬೇವಿನಗಿಡ. ನಾವು ಮುದ್ದೇಬಿಹಾಳ್ ತಾಲೂಕಿನ ವಿಜಯಪುರ ಡಿಸ್ಟ್ರಿಕ್ಕಿಂದ ಬಂದಿದ್ದೇವೆ. ನಾನು MSc ಅಗ್ರಿಕಲ್ಚರ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇನ್ಸೈಟ್ ಅಂತಕ್ಕಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನೀಸ್ ಆಗಿ IAS KS ತರಬೇತಿ ಮಾಡ್ತಾ ಇದ್ದಾರೆ. ನಾಯ್ಕೋಡಿ ಅಂತೇಳಿ. ಇವರು ನಮ್ಮ ತಂದೆಯವರು ಸದಾಶಿವ ನಾಯ್ಕೋಡಿ. ನಮ್ಮದು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಹಟ್ಟಿ ಚಿನ್ನದಗಡಿ.
ನಮ್ಮ ತಂದೆಯವರು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ನನ್ನ ಕ್ವಾಲಿಫಿಕೇಷನ್ MA BEd. ನಾನು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವಳು ನನ್ನ ತಂಗಿ ಸಂಗೀತ ಅಂತೇಳಿ, ಅವಳು ಡಿಗ್ರಿ ಕಂಪ್ಲೀಟ್ ಆಗಿದೆ. ಅವಳಿಗೂ ಕೂಡ ಗಂಡು ಹುಡುಕ್ತಾ ಇದ್ದೀವಿ. ಯಾರಾದರೂ ಒಳ್ಳೆ ಮನೆ ತಂದವರಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ಮೇಘಾ, ನಮ್ಮ ತಂದೆ ಹೆಸರು ಅಶೋಕ್. ಅವರು KSRP ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಮತ್ತು ಮದರ್ ಬಂದು ಹೌಸ್ ವೈಫು. ನಮ್ಮದು ಪ್ರಾಪರು ಹುಬ್ಳಿ ಹತ್ರ ಕುಸುಗಲ್, ಆದರೆ ನಾವಿರೋದಲ್ಲಿ ಧಾರವಾಡ ರಾಯಪುರ ಹತ್ರ. ನನ್ನ ಡೇಟ್ ಆಫ್ ಬರ್ತು 5/6/99. ಆಮೇಲೆ ನಂದು ಕ್ವಾಲಿಫಿಕೇಷನ್ ಬಂದು BSc ಕಂಪ್ಲೀಟ್ ಆಗಿದೆ. ಆಮೇಲೆ ಕೋಚಿಂಗ್ ತಗೊಂಡಿದ್ದೀನಿ. ಈಗ PDO ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ನಾನು ರಾಣೆಬೆನ್ನೂರಿನಿಂದ ಬಂದಿರತಕ್ಕಂಥವರು. ನನ್ನ ಹೆಸರು ಬಸವರಾಜ ಸನಗೋಣಿ ಅಂತ, ರಿಟೈರ್ಡ್ ಪ್ರಿನ್ಸಿಪಾಲ್. ನಮ್ಮ ಮನೆಯವರು ಸಹಿತ ವೀಣಾ ಅಂತ, ಅವರು ರಿಟೈರ್ಡ್ ಪ್ರಿನ್ಸಿಪಾಲ್. ನನಗಿರ್ತಕ್ಕಂಥವನು ಒಬ್ಬನೇ ಮಗ. ಈತನ ಡೇಟ್ ಆಫ್ ಬರ್ತು 21/1/1993. ಈತ ಓದಿರ್ತಕ್ಕಂಥ ಕ್ವಾಲಿಫಿಕೇಷನ್ನು MS ಎನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಅಂತ. ಈತ ಪುಣಾದಲ್ಲಿ ಗೋಸ್ಟ್ ಕಂಪ್ನಿ ಅಂತಕ್ಕಂಥ MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈತನಿಗೆ 9.4 ಸ್ಯಾಲ್ರಿ ಇದೆ. ನನಗೆ ಸ್ವಂತ ಆಸ್ತಿ ಇರತಕ್ಕಂಥದ್ದು 5.5 ಎಕರೆ ಹೊಲ ಇದೆ, 5 ಬಾಡಿಗೆ ಮನೆ ಇದೆ, 5 ಸೈಟ್ಗಳಿವೆ. ನನಗೆ ಉತ್ತಮವಾಗಿರ್ತಕ್ಕಂಥ ರೂಪವಂತೆ ಗುಣವಂತೆ ಆಗಿರ್ತಕ್ಕಂಥ ಕನ್ಯೆ ನಮಗೆ ಬೇಕಾಗಿದೆ. ಹೆಸರು ಶ್ವೇತಾ ವಜ್ರಬಂಡಿ. ನಮ್ಮ ತಂದೆ ಹೆಸರು ಫಕೀರಪ್ಪ ವಜ್ರಬಂಡಿ. ನಮ್ಮ ತಾಯಿ ಹೆಸರು ಜಯಲಕ್ಷ್ಮಿ. ನಮ್ಮ ಅಪ್ಪಾಜಿ PU ಕಾಲೇಜ್ ಪ್ರಿನ್ಸಿಪಲ್ ಇದ್ದಾರೆ. ನಮ್ಮ ತಾಯಿ ಹೋಮ್ ಮೇಕರ್. ನನಗೊಬ್ಬಳ ಅಕ್ಕ ಇದ್ದಾಳೆ. LLB ಕಂಪ್ಲೀಟ್ ಆಗಿದೆ, ಪ್ಲಸ್ ಮ್ಯಾರೇಜ್ ಆಗಿದೆ. ನನಗಿಬ್ಬರು ತಮ್ಮಂದಿರಿದ್ದಾರೆ. ಒಬ್ಬೊಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಅವನು ಕಾಂಪಿಟೇಟಿವ್ ಓದ್ತಾ ಇದ್ದಾನೆ. ಇನ್ನೊಬ್ಬ ತಮ್ಮ BAMS ಕಂಪ್ಲೀಟ್ ಆಗಿದೆ, ಅವನು ಕ್ಲಿನಿಕ್ ನಡೆಸ್ತಾ ಇದ್ದಾನೆ. ನಾನು ಗೌರ್ಮೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮೇಘಾ ಬಂಡಿ. ನಂದು MBA ಕಂಪ್ಲೀಟ್ ಆಗಿದೆ. ಇವಾಗ ಪ್ರೈವೇಟ್ ಬ್ಯಾಂಕ್ ಫೈನಾನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ನಾಯಕರನ್ನ ಸ್ವಲ್ಪ ಬೆಂಗಳೂರೊಳಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಅಧಿಕಾರ ನೀಡಿ ಕರ್ಕೊಂಡು ಹೋಗ್ಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಉಪ್ಪಾರ ಸಮಾಜದ ವತಿಯಿಂದ ನಡೆದಿರ್ತಕ್ಕಂಥ ಭಾಳ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ, ಋಣಾನುಬಂಧ ಅಂತಂದೆ. ಅಂದರೆ 100 ವರ್ಷ ಬದುಕಿ ಬಾಳತಕ್ಕಂಥ ಒಂದು ಒಳ್ಳೆಯ ಸಂದರ್ಭ ಉಪ್ಪಾರ ಸಮಾಜದಲ್ಲಿ ನಡೀತದೆ. ಉಪ್ಪಾರ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರು ಸದಾ ನಮ್ಮ ಜೊತೆ ಇದ್ದು, ಇವತ್ತು ನಾನೇನಾದರೂ ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ಅಂತಂದ್ರೆ ಸನ್ಮಾನ್ಯ ಈಶ್ವರ ಶಿರ್ಕೋಳ್ ಅವರು ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಷ್ಣು ಲಾತೂರ್ ಅವರೇ,
ಮಲ್ಲಪ್ಪ ಶಿರ್ಕೊಳ್ಳೋರೆ, ಸಿದ್ದು ಶಿರ್ಕೊಳ್ಳೋರೆ, ಸುಧೀರ್ ಅವರೇ, ಮಾರುತಿ ಅವರೇ, ಕಲ್ಲಪ್ಪ ಶಿರ್ಕೊಳ್ಳೋರೆ, ಇಡೀ ಶಿರ್ಕೊಳ್ಳ ಫ್ಯಾಮಿಲಿಯವರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಉಪ್ಪಾರ ಸಮಾಜದ ಬಂಧುಗಳೇ, ಈ ರೀತಿಯಾಗಿ ಮೊದಲ ಭಾಳ ಸಮಸ್ಯೆ ಇರ್ತೈತೆ. ಕನ್ಯೆ ನೋಡೋಕೆ ಹೋಗ್ಬೇಕಂತಂದ್ರೆ ಕೆಲವೊಬ್ರಿಗೆ ಉಳ್ಳವರು ಒಂದು ಕನ್ಯೆಗಳನ್ನು ಸ್ವಲ್ಪ ಹೆಚ್ಚಿಗೆ ನೋಡೋಕೆ ಹೋಗಿದ್ರು, ಇಲ್ದವರು ಆಗಿ ಬಿಡೋಪ್ಪ ಸ್ವಲ್ಪ ಮುಗಿಸ್ಬಿಟ್ರೆ ನಡೀತೈತಿ ಅನ್ನೋಂಥದ್ದು ಬರ್ತೈತೆ. ಆದರೆ ಇವತ್ತು ನೋಡಿ ಉಪ್ಪಾರ ಸಮಾಜದವರು ಎಲ್ಲರನ್ನ ಒಂದೇ ಸೂರ್ಯನ ಅಡಿಯಲ್ಲಿ ಕರ್ಕೊಂಡ್ಬಂದು, ದೊಡ್ಡವರು ಸಣ್ಣವರು ಮಾಧ್ಯಮ ಅನ್ನಂಗಿಲ್ಲ, ಪ್ರತಿಯೊಬ್ಬರು ಕೂಡ ಒಂದೇ ಸೂರ್ಯನ ಅಡಿಯಲ್ಲಿ ಕರ್ಕೊಂಡ್ಬಂದು ಯಾರ್ಯಾರಿಗೆ ನಿಮ್ಮ ಜಾತಕ ಪ್ರಕಾರ ಇದ್ದರೆ ಜಾತಕ ಪ್ರಕಾರನೋ ಅಥವಾ ನಿಮ್ಮ ಇಷ್ಟಾನುಸಾರ ಏನು ಇವತ್ತು ಹುಡುಗ ಮತ್ತು ಹುಡುಗಿಯರಿಗೆ ಅವರ ಮಂತ್ಯಂದವ್ರಿಗೆ ಇಚ್ಛೆ ಆಗುತ್ತೆ ಆ ರೀತಿಯಾದಂಥ ಮಾಡಿಸ್ಕೊಡುವಂಥರ ಮುಖಾಂತರ ಭಾಳಷ್ಟು ಖರ್ಚು ವೆಚ್ಚಗಳನ್ನು ಕೂಡ ಇದರಲ್ಲಿ ಸಂಪೂರ್ಣವಾಗಿ ತಗ್ಗಿಸುವಂಥ ಕೆಲಸ. ಯಾಕಂದ್ರೆ ಎಲ್ಲರೂ ಇಲ್ಲಿ ಬಂದುಬಿಟ್ರಂದ್ರೆ ವಧುನೂ ಬೇರೆ ಕಡೆ ಬರೋಕ್ಕೆ ಬರೋಂಗಿಲ್ಲ, ವಧುನೂ ಬರೋಕ್ಕೆ ಬರೋಂಗಿಲ್ಲ. ಎಲ್ಲರೂ ಇಲ್ಲೇ ಬಂದಾಗ ಎಲ್ಲರೂ ಕೂಡ ಸುಸಜ್ಜಿತವಾಗಿ ನಡೀತಕ್ಕಂಥ ಒಳ್ಳೆಯ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿರ್ತಕ್ಕಂಥ ಇಡೀ ನಮ್ಮ ಉಪ್ಪಾರ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸನ್ಮಾನ್ಯ ಶಿರ್ಕೊಳ್ಳೋರು ಇದೀಗ ತಾನೇ ನಾವು ವಿಡಿಯೋವನ್ನು ನೋಡಿದ್ವಿ, ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ರಾಮ ಮಂದಿರವನ್ನು ಕಟ್ಟಬೇಕನ್ನೋದು ನಮ್ಮ ಸುಬ್ರಹ್ಮಣ್ಯವರಾಗಲಿ ಉಳಿದಂಥ ಇವ್ರು ಶಿರ್ಕೋಳ್ ಫ್ಯಾಮಿಲಿಯವ್ರದ್ದು ಎಲ್ಲರೂ ಅಂದ್ರೆ ಹಿಂದುತ್ವದ ಪರವಾಗಿಯೇ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಒಟ್ಟರು ಸದ್ಯಕ್ಕೆ ನಮ್ಮ ಜೊತೆನೂ ನಾವೆಲ್ಲರೂ ಅವ್ರ ಜೊತೆನೇ ಇದ್ದು ಕೆಲಸ ಮಾಡಿರ್ತಕ್ಕಂಥವ್ರದ್ದೇವೆ. ಈ ಮಂದಿರ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಮಂದಿರವನ್ನು ಇಲ್ಲಿ ಕಟ್ಟುವಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಇದಕ್ಕೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕನಾಗಿ ನೀವು ಮಂದಿರಕ್ಕೆ ಏನೈತಿ ನನ್ನ ಕಡೆ ಆಗಿರ್ತಕ್ಕಂಥ ಸಹಾಯವನ್ನು ಕೂಡ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಈ ಎರಡೂ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ನಮ್ಮ ತಂದೆ ಹೆಸರು ಯಲ್ಲಪ್ಪ ಮೇಟಿ ಅಂತ, ನಮ್ಮ ಹೆಸರು ಅಕ್ಕಮ್ಮದೇವಿ ಮೇಟಿ, ನಮ್ಮ ತಾಯಿ ಹೆಸರು ಮದ್ದವ್ವ ಮೇಟಿ. ನನಗೆ ಇಬ್ಬರು ತಮ್ಮಂದಿರಿದ್ದಾರೆ, ಒಬ್ಬರು ಸಿಸ್ಟರ್ ಇದ್ದಾರೆ, ಮ್ಯಾರೇಜ್ ಆಗಿದೆ ಅವ್ರದ್ದು. ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದೇನೆ ಡಿಸ್ಟಿಕ್ ಹಾಸ್ಪಿಟ್ಲ್ ಬಳ್ಳಾರಿ. ಸೆಕೆಂಡ್ PUC ಮೇಲೆ GNM ಮಾಡಿದ್ದೇನೆ. ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ, ಬಳ್ಳುಟಿಗಿ ಗ್ರಾಮ. ನನ್ನ ಹೆಸರು ಜಯಮ್ಮ ಅಂತ. ಇವ್ರು ನಮ್ಮ ತಾಯಿ ನೀಲಮ್ಮ. ನಮ್ಮ ತಂದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಇವಾಗೆಲ್ಲ ತೀರ್ಕೊಂಡು 6 ವರ್ಷ ಆಗಿದೆ. ನಾವು 7 ಜನ ಮಕ್ಕಳು. ಎಲ್ರಿಗೂ ಶಾಕ್ ಆಗ್ಬೋದು ಈ ಜನ್ರೇಷನಲ್ಲಿ 7 ಜನ ಹೇಗಂತ. ಬಟ್ ನಮ್ಮ ತಂದೆಗೆ ಒಂದೇ ಇದ್ದಿದ್ದೇನಂತಂದರೆ ಎಲ್ಲರೂ ಚೆನ್ನಾಗಿ ಓದಬೇಕಂತ. ಸೊ ನನ್ನ 5 ಜನ ಅಕ್ಕನವರು ಓದಿ ಒಬ್ಬಳು ಡಾಕ್ಟ್ರು, ಇಂಜಿನಿಯರು, ಟೀಚರು ಎಲ್ಲರೂ ಆಗಿದ್ದಾರೆ. ಸೊ ಲಾಸ್ಟ್ ಇಯರ್ ನಮ್ಮ ಭಾವ IPS ಆಫೀಸರ್ ಕೂಡ ಆಗಿದ್ದಾರೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಂತಂದರೆ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಬೆಂಗಳೂರಲ್ಲಿ ಇದ್ದೆ ಹುಡುಗ ಇದ್ದರೆ ಒಳ್ಳೆಯದು, ಗೌರ್ಮೆಂಟೇ ಆಗಬೇಕು ಪ್ರೈವೇಟ್ ಆಗಬೇಕಂತ ಏನಿಲ್ಲ. ಸೊ ನಾನು ಚೆನ್ನಾಗಿ ದುಡಿತಿರೋದ್ರಿಂದ ನನಗಿಂತ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರಬೇಕು, ನನಗಿಂತ ಕಮ್ಮಿ ಇದ್ದರೆ ನಂಗೆ ಯಾಕೋ ಸರಿ ಅಂತ. ಸೊ ಆಸ್ತಿ ಅಂತಸ್ತು ನಾವು ಯಾವುದು ನೋಡ್ತಾ ಇಲ್ಲ. ಹುಡುಗ ಚೆನ್ನಾಗಿ ಓದ್ಕೊಂಡು ಡಿಗ್ರಿ ಕಂಪ್ಲೀಟ್ ಮಾಡಿ ಒಳ್ಳೆ ಉದ್ಯೋಗದಲ್ಲಿ ಇದ್ರೆ ಆಯಿತು, ಅಷ್ಟೇ. ನನ್ನ ಹೆಸರು ಅಕ್ಷತಾ. ನಮ್ಮ ತಂದೆ ಹೆಸರು ನಿಂಗಪ್ಪ ಕೋರಿ, ನನ್ನ ತಾಯಿ ಹೆಸರು ನೀಲಮ್ಮ ಕೋರಿ. ನನಗೆ ಒಬ್ಬ ತಮ್ಮ ಮತ್ತು ಒಬ್ಬ ತಂಗಿ ಇದ್ದಾಳೆ, ಹನುಮಂತ ಕೋರಿ ಮತ್ತು ಜ್ಯೋತಿ ಕೋರಿ. ನಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇಂಜಿನಿಯರಿಂಗ್ ಮುಗಿದಿದೆ, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆಯಲ್ಲಿ. ಬರೀ 1999 ಕರೆಂಟ್ಲಿ ಇವಾಗ ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಅಶ್ವಿನಿ ಪ್ರಕಾಶ್ ಉಪಾರ್. ನಾನು ಸೆಕೆಂಡ್ PUC ಮುಗಿಸಿದ್ದೀನಿ. ನಮ್ಮ ತಾಯಿಯವರಲ್ಲಿ ಕುಂತಾರ ಬರಾಕ್ ನಾಚ್ಕೋತಿದ್ರು. ನಮ್ಮ ತಮ್ಮ ಅದಾನ, ನಮ್ಮ ತಂಗಿ ಒಬ್ಳದಾಳೆ. ಶಿಗ್ಗಾಂವ್ ತಾಲೂಕು ಹುಲ್ಗೂರಿಂದ ಬಂದೀನಿ. ನನ್ನ ಡೇಟ್ ಆಫ್ ಬರ್ತ್ ಬಂತು 15/12/2002. ನನ್ನ ಹೆಸರು ಅಂಕಿತ್ ಅಂತೇಳಿ. ನಾನು MTech ಮುಗಿಸಿದ್ದೀನಿ. ನಮ್ಮ ಅಣ್ಣ ಬಂದುಬಿಟ್ಟು ನಾವು 5 ಮೆಂಬರ್ಸ್ ಆ್ಯಕ್ಚುಲಿ, ನಾನು 3ನೇ ಅವನು. ನಂದು MTech ಮುಗಿದಿದೆ. ಇವಾಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ. ಕಂಪ್ನಿ ಬಂದುಬಿಟ್ಟು ಹೈದ್ರಾಬಾದ್ ಕಂಪ್ನಿ. ಸ್ಯಾಲ್ರಿ ನಂದು 14 lakhs ಇದೆ ಪ್ಯಾಕೇಜ್. ನನ್ನ ಹೆಸರು ನಿಖಿಲ್ ಹೋಲ್ಕೋನ್. ಜನ್ಮ ದಿನಾಂಕ 3/1/1995. ನಾನು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿದ್ದೇನೆ ಜೆನ್ಪ್ಯಾಕ್ಟಲ್ಲಿ ಬೆಂಗಳೂರಲ್ಲಿ. ಕಲ್ತಿದ್ದೆಲ್ಲ ಬೆಂಗಳೂರಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ನಮ್ಮ ತಂದೆಯವರು ಮುತ್ತಪ್ಪ ಅಂತ, ಇವರು ರಿಟೈರ್ಡ್ ಇಂಜಿನಿಯರು, PWDಯಲ್ಲಿ ರಿಟೈರ್ಡ್ ಆಗಿದ್ದಾರೆ. ನಮ್ಮ ತಾಯಿಯವರು ಹೌಸ್ ವೈಫ್. ಮತ್ತು ನಮ್ಮ ಅಣ್ಣ ಇದ್ದಾನೆ, ಅವ್ರಿಗೂ ಮ್ಯಾರಿಡ್ ಆಗಿದೆ. ನಮ್ಮ ಅಕ್ಕ ಇದ್ದಾಳೆ, ಅವ್ರಿಗೂ ಮ್ಯಾರಿಡ್ ಆಗಿದೆ. ನಂದು ಸ್ಯಾಲ್ರಿ 8 lakh ಇದೆ ಈಗ, 8 lakh ಬರೋಣ. ಮತ್ತು ನನ್ನ ಹೆಸರು ಲೋನಾರಿ ಅಂತ. ನನ್ನ ತಂದೆ ಹೆಸರು ರಮೇಶ್, ನನ್ನ ತಾಯಿ ಹೆಸರು ಅನಿತಾ. ನನಗೆ ಒಬ್ಬ ಅಣ್ಣನಿದ್ದಾನೆ, ಒಬ್ಬ ತಮ್ಮನಿದ್ದಾನೆ.
ನನ್ನ ಎಜುಕೇಷನು MSc ಆಗಿದೆ. ಇವಾಗ ನಾನು ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಅನಿತಾ ಜಿ ದಳ್ವಾಯಿ. ಇವರು ನಮ್ಮ ತಂದೆ ಗಿರ್ಮಲ್ಲಪ್ಪ ದಳ್ವಾಯಿ, ನನ್ನ ತಮ್ಮ ವಿನೋದ್ ದಳ್ವಾಯಿ. ನನ್ನ ಎಜುಕೇಷನ್ನು BMS MD ಗ್ರ್ಯಾಜುಯೇಟ್ ಫ್ರಮ್ KLE Kankanwadi College, Belgaum. I am currently working as Associate Professor and Consultant at SBG Ayurvedic Medical College and Hospital, Belgaum since 5 years. ನಾನು BSc B.Ed ಕಂಪ್ಲೀಟ್ ಮಾಡಿದ್ದೀನಿ. ಸದ್ಯಕ್ಕೆ ಲೋಕಾಪುರದಲ್ಲಿ CBSE ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೇನೆ. ನನ್ನ ಹೆಸರು ಪೂಜಾ ರಮೇಶ್ ಉಪಾರ್. ನನ್ನ ಎಜುಕೇಷನ್ ಬಂದು MCom. నా పేరు వీరేషు. మేము 4 మెంబర్స్, అక్క, చిన్నక్క, నేను, తమ్ముడు. మాది బోయిలగూడెం విలేజ్, గద్వాల డిస్టిక్, తెలంగాణ స్టేట్. ఎస్, I done MBA from Nova Engineering College, Hyderabad, and after that I am working with as a HR executive, Capgemini company, Hyderabad. मी गुणवंत मुले लातूर आहे. माझा मुलगा ऑस्ट्रेलियाला हॉटेल मॅनेजमेंट करून गेला आहे. सेफ म्हणून आहे तिथं. डी फार्मसी किंवा IT केलेली मुलगी पाहिजे. ನನ್ನ ಹೆಸರು ಪ್ರಿಯಾಂಕಾ, ತಂದೆ ಹೆಸರು ರಾಜೇಂದ್ರ ಹಾಗೂ ತಾಯಿ ಹೆಸರು ನಿರ್ಮಲಾ. ನಾನು BCom ಓದ್ಕೊಂಡಿದ್ದೀನಿ. ಈಗ ಪ್ರೆಸೆಂಟ್ TPRS ಅಂತ ಹೇಳಿ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆಫೀಸ್ ವರ್ಕ್. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಪ್ರೈವೇಟ್ ಅಥವಾ ಗೌರ್ಮೆಂಟ್ ಯಾವುದು ಜಾಬ್ ಆಗಿರುವ ನಡೆಯುತ್ತೆ. ನನ್ನ ಹೆಸರು ನಾಗರಾಜ್ ಲಕ್ಷ್ಮಣ್ ಚಟ್ಟಡಿ ಅಂತ. ನನ್ನ ಡೇಟ್ ಆಫ್ ಬರ್ತ್ 4/7/1993. ನಾನು FMCG ಮಾರ್ಕೆಟಿಂಗ್ ಇದ್ದೀನಿ, BCom ಆಗಿದ್ದೀನಿ ಅಂತ. ನನ್ನ ನಂಬರ್ ಬಂದುಬಿಟ್ಟು 9844386897. ಸ್ಯಾಲ್ರಿ 35,000 ಇದೆ ಸರ್, ಮಂತ್ಲಿ. ಪ್ರೈವೇಟ್ ಕಂಪ್ನಿ ಇದೆ. ನನ್ನ ಹೆಸರು ವಿಜಯ್ ಗುಗ್ರಿ ಅಂತ. ನಮ್ಮ ತಂದೆಯವರು ನಾರಾಯಣ್ ಗುಗ್ರಿ ಅಂತ. ಇವರು ಗೌರ್ಮೆಂಟ್ PU ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಜಮಖಂಡಿಲಿ. ನಾನು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ರಿಕ್ರೂಟ್ ಆಗಿರೋದು. ಪ್ರೆಸೆಂಟ್ಲಿ BBMPಲಿ ಡಿವಿಷನಲ್ ಮ್ಯಾನೇಜರ್ ಆ್ಯಂಡ್ ಟೆಕ್ನಿಕಲ್ ಹೆಡ್ ಆಗಿ ಆನ್ ಡೆಪ್ಯುಟೇಷನ್ ವರ್ಕ್ ಮಾಡ್ತಿದ್ದೀನಿ. ಸೊ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 10/8/1996. ಸ್ಯಾಲ್ರಿ 10 LP ಆ್ಯಂಡ್ ಅಬೋವ್. ನನ್ನ ಹೆಸರು ಕಿರಣ್ ಉಪ್ಪಾರ್. ಡೇಟ್ ಆಫ್ ಬರ್ತ್ 1987 November 1st. ನಮ್ಮ ಊರು ಬಂದುಬಿಟ್ಟು ಹಿರೇಕೆರೂರು ತಾಲೂಕು, ಹಾವೇರಿ ಡಿಸ್ಟಿಕ್. ನಂದು ಕ್ವಾಲಿಫಿಕೇಷನ್ MA in English, B.Ed. ಸರ್ಚಿಂಗ್ ಫಾರ್ ಗರ್ಲ್, ಎನಿ ಡಿಗ್ರಿ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್. ಇವ್ರು ಬಂದು ನಮ್ಮ ತಂದೆ ಭೀಮಪ್ಪ ಅಂತ, ಇವ್ರು ನಮ್ಮ ತಾಯಿ ಸುರೇಖಾ ಅಂತ. ನಾನು ಸ್ವಾತಿ ಗೋಪಾಳಿ. ನನ್ನ ಕ್ವಾಲಿಫಿಕೇಷನ್ ಬಂದು BSc. ನಾನು ಪ್ರೆಸೆಂಟ್ ಈಗ ಬೆಂಗಳೂರಲ್ಲಿ UPSC ಓದ್ತಾ ಇದ್ದೀನಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 5/2/2003. Even I am running one bakery. Even I am working in one product sector, product company ಇದು. ಆಮೇಲೆ ನಮ್ಮದು ಬಂದುಬಿಟ್ಟು ಕೊಪ್ಪಳ ಡಿಸ್ಟಿಕ್, ಕೊಪ್ಪಳ ತಾಲೂಕು, ಕೌಲೂರು ಅಂತ ನಮ್ಮ ಗ್ರಾಮ. 5 ಎಕರೆ ಜಮೀನು ಐತೆ ಹೊರಗ, ಆ್ಯಂಡ್ 2 ಸೈಟ್ ಅದಾವು, ಒಂದು ಮನೆ ಐತೆ. ಸೊ ಮೈ ಪ್ಯಾಕೇಜ್ ಬಂದುಬಿಟ್ಟು 7 lakh per annum. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಂದರೆ, ಡಿಗ್ರಿ ಆಗಿದ್ರು ಓಕೆ, ಆಗಿಲ್ಲ ಅಂದ್ರೂ ಓಕೆ, ಇವನ್ PUC ಅದ್ರ ಪರವಾಗಿಲ್ಲ. ಸುಸಂಸ್ಕೃತ ಸಂಸ್ಕಾರ ಹುಡುಗಿ ಇದ್ದರೆ ಓಕೆ. ನನ್ನ ಹೆಸರು ಶಶಿಧರ್ ಅಂತಂದು, ಶಶಿಧರ ಮಹಾದೇವಪ್ಪ ವರಪೇಟಿ, ರಾಯಚೂರು ಡಿಸ್ಟಿಕ್ಕು, ಲಿಂಗಸೂರು ತಾಲೂಕು. ನಾನು ಟೆಕ್ನಿಷಿಯನ್ ಇದ್ದೇನೆ ರೀ. ನನ್ನ ಎಜುಕೇಷನ್ ಬಂದ್ಬಿಟ್ಟು IT ಆ್ಯಂಡು ಡಿಪ್ಲೊಮಾ. ಥ್ಯಾಂಕ್ ಯು. ನನ್ನ ಹೆಸರು ಅಶ್ವಿನಿ ವರ್ಪೇಟಿ. ತಂದೆ ಮಹಾದೇವಪ್ಪ ವರ್ಪೇಟಿ, ತಾಯಿ ಮಹಾದೇವಮ್ಮ ವರ್ಪೇಟಿ. ಇಬ್ಬರು ಎಲ್ಡರ್ ಬ್ರದರ್, ಒಬ್ಬರು ಸಿಸ್ಟರ್ ಮ್ಯಾರಿಡ್ ಆಗಿದೆ. ನಾನು ಸೆಕೆಂಡ್ PUC ಸೈನ್ಸ್ ಮಾಡಿದ್ದೀನಿ. ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮ ತಂದೆ ಹೆಸರು ಮಹಾದೇವಪ್ಪ, ತಾಯಿ ಹೆಸರು ಮಹಾದೇವಮ್ಮ. ನನ್ನ BBM ಕಂಪ್ಲೀಟ್ ಆಗೈತೆ. ಈಗ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೆ. ಬರ್ಮಣ್ಣ ಚನ್ನಬಸಪ್ಪ ಉಪ್ಪಾರ, ಕೈರಾವ್ಕರ, ನಿಂಬೇನಾಡು ಇಂಡಿ ತಾಲೂಕಿಂದ ಬಂದಿರ್ತೀವಿ ನಾವು. ಇವ್ರ ತಂದೆಯವರು ತೀರ್ಕೊಂಡ್ರ. ಇವರೊಬ್ಬರು ಅಣ್ಣ KSRTC ಡ್ರೈವರ. ಹೆಣ್ಮಕ್ಳಿಲ್ಲ ಇವರಿಗೆ. SSLC ಮುಗಿದದ ಮತ್ತು ಆಯುರ್ವೇದಿಕ್ ಡಿಸ್ಟ್ರಿಬ್ಯೂಟರ್ ಅದಾರ. ಇವ್ರಿಗೊಂದು ಒಳ್ಳೆ ಕನ್ಯೆ ಬೇಕು. ನನ್ನ ಹೆಸರು ಸೌಭಾಗ್ಯ. ಜನ್ಮ ದಿನಾಂಕ ಬಂದುಬಿಟ್ಟು 5 ಆಗಸ್ಟ್ 1998. ಕ್ವಾಲಿಫಿಕೇಷನ್ MSc B.Ed. ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಹೆಸರು ಅಭಿಷೇಕ್. ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 5 July 1995. ನಾನು ಲ್ಯಾಂಡ್ ಸರ್ವೇಯರ್ ಆಗಿ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ನೇಟಿವ್ ಬಂದುಬಿಟ್ಟು ದಾವಣಗೆರೆನೇ, ಸ್ವಂತ ಮನೆ ಇದೆ ದಾವಣಗೆರೆ. MTech ಸಿವಿಲ್ ಆಗಿದೆ ನನ್ನ ಎಜುಕೇಷನ್ನು. ನನಗಿಬ್ಬರು ತಮ್ಮರಿದ್ದಾರೆ.
ಈಗ ಇವತ್ತು ನನ್ನ ಮಗ ವಿಜಯಾನಂದ್ ಜೇಡರ್ ಅಂತೇಳಿ ಇವರು BE ಮತ್ತು MBA ಮಾಡಿದ್ದಾರೆ. ಈಗ ಸದ್ಯ ಮತ್ತು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. 6 ರಿಂದ 7 ವರ್ಷ ಆಯ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದು. ಇನ್ನೊಬ್ಬ ತಮ್ಮ ಇದ್ದಾನೆ, ಈಗ ಇವನಿಗೆ ಕನ್ಯಾ ನೋಡ್ತಾ ಇದ್ದೀವಿ. ಸೀರಿಯಲ್ ನಂಬರ್ ಇವನಿಗೆ ಅಂತಂದರೆ BE BS ಅಂದರೆ MSc ಮತ್ತು MBA ಮತ್ತು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕ ಯೋಗ್ಯತೆ ಇರುವಂಥ ಯಾವುದೇ ಮತ್ತು ಈಗಾಗಲೇ ಕಾರ್ಯನಿರ್ವಹಿಸುವಂಥ ಯಾವುದಾದ್ರು ಕನ್ಯೆ ಇದ್ದರೆ ಅರ್ಹ ಕನ್ಯೆ ಇದ್ದರೆ ನೋಡ್ತಾ ಇದ್ದೀವಿ, ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಜನ್ಮ ದಿನಾಂಕ ನವೆಂಬರ್ 24, 1994. BCA ಕಂಪ್ಲೀಟ್ ಆಗಿದೆ. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಳ ಹೆಸರು ಅಶ್ವಿನಿ ಬಸವಂತ್ ಪಟ್ಟಾಳ್. ಇದು BA ಆಗಿದೆ. ಇವರ ತಾಯಿ ಇರೋದಿಲ್ಲ, ತಂದೆ ಇದ್ದಾರೆ. ಅದು ಇವರ ಅಣ್ಣ ಒಬ್ಬರು ನ್ಯಾಯಾಂಗ ಇಲಾಖೆಯಲ್ಲಿ ನೌಕರಿ ಮಾಡ್ತಾರೆ. ಇವಕ್ಕಿದ್ದು BA ಆಗಿದೆ. ನಾವು ಒಳ್ಳೆಯ ಒಂದು ಸಂಸ್ಕೃತಿ ಇದ್ದರೆ ಸಾಕಣ್ಣ. ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮೀ ರಾಮಪ್ಪ ಸೌತಿಕಾಯಿ ಇವಳು ನಮ್ಮ ತಂಗಿ. ನನ್ನ ಶಂಕರ ರಾಮಪ್ಪ ಸೌತಿಕಾಯಿ. ಇವಳು ಶಾಲೆ ಕಲ್ತಿರೋದು ಸೈನ್ಸ್ ಸೆಕೆಂಡ್ ಇಯರು. ಡೇಟ್ ಆಫ್ ಬರ್ತು 6 ಮೇ 1995, ಇಲ್ಲಿ ಹುಬ್ಬಳ್ಳಿಯಲ್ಲಿರೋದು. ನನ್ನ ಹೆಸರು ವಿಠಲ್ ಮನಿಂಗಪ್ಪ ನಂದೇರ್. ನನ್ನ ಡೇಟ್ ಆಫ್ ಬರ್ತ್ 11/7/2001. ನಂದು ಎಜುಕೇಷನ್ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ, ನಂದು ಸ್ವಂತ ಇಂಡಸ್ಟ್ರಿ ಇದೆ. ತಿಂಗಳಿಗೆ 2 lakhs ರೂಪಾಯಿ ಇನ್ಕಮ್ ಇದೆ. ನನ್ನ ಹೆಸರು ರಚನಾ ಗಣಪತಿ ಕಾನಪ್ನವರ್. ನಾವು ಗೋಕಾಕಿಂದ ಬಂದಿರೋದು. ನಂದು BE ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆಗಿದೆ. ಆ್ಯಂಡ್ ಇವರು ನಮ್ಮ ಪಪ್ಪ ಗಣಪತಿ ಕಾನಪ್ನವರ್, ಹೀ ಈಸ್ ಗೌರ್ಮೆಂಟ್ ಎಂಪ್ಲಾಯ್. ಆ್ಯಂಡ್ ಇವರು ನಮ್ಮ ಮದರ್ ರೇಣುಕಾ ಅಂತ ಹೌಸ್ ವೈಫ್. ಆ್ಯಂಡ್ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಇದ್ದಾರೆ. ಅಣ್ಣ ಈಸ್ ಆಲ್ಸೋ ಗೌರ್ಮೆಂಟ್ ಎಂಪ್ಲಾಯ್, ಅಂದರೆ ಹೀ ಈಸ್ ಕಾಂಟ್ರಾಕ್ಟರ್. ಆ್ಯಂಡ್ ನನ್ನ ತಮ್ಮ ಇದ್ದಾನೆ, ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಸೊ ನನ್ನ ಡೇಟ್ ಆಫ್ ಬರ್ತ್ ಬಂದು 4/6/1998. ಬೆಳಗಾವಿ ಜಿಲ್ಲೆ ಮೂಡಲಿ ತಾಲೂಕಿಂದ ತುಕಾಂಟಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಕೋಟಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಬಾಲಪ್ಪ ಸತ್ತಿಗೇರಿ. ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು MSc ಅಗ್ರಿ ಮುಗಿದಿದೆ. ಆಮೇಲೆ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಬೆಳಗಾಮಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ಟೋಟಲ್ ನಾವು 5 ಮೆಂಬರ್ಸು. ಇವರು ನಮ್ಮ ಬ್ರದರು. ಆಮೇಲೆ ನಮ್ಮ ಸಣ್ಣ ತಮ್ಮ ಇದ್ದಾನೆ, ಅವನು ಹಾರ್ಟಿಕಲ್ಚರ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಫ್ಯಾಮಿಲಿ ಮೂಲತಃ ಗೋಕಾಕದಲ್ಲೇ ಇರೋದು ಸೆಟ್ಲ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚೇತನ್ ದರೆಪ್ಪ ಪಿಡಾಯಿ ಅಂತ. ನಾವು ಪ್ರಾಪರ್ ಫ್ರಮ್ ಗೋಕಾಕ್. ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟೆಡ್ BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಆ್ಯಂಡ್ ಇವಾಗ ಕರೆಂಟ್ಲಿ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 21/4/1998. ನಮ್ಮ ಫಾದರ್ ದರೆಪ್ಪ ಪಿಡಾಯಿ ಮತ್ತು ನಮ್ಮ ಮದರ್ ರುಕ್ಮಿಣಿ ಪಿಡಾಯಿ. ಚೆನ್ನಪ್ಪ ಲಾತೂರ್. ಇವಳು MSc ಓದಿದ್ದಾಳೆ. ಇವಳ ಜನ್ಮ ತಾರೀಕು 3/11/1998. ಯಾವುದಾದ್ರೂ ಖಾಸಗಿ ಹಾಗೂ ಸರ್ಕಾರಿ ಸೇವೆಯಲ್ಲಿದ್ದರೆ ನಡೀತದ. ಅವಳು ಈಗಾಗಲೇ ಬೆಂಗಳೂರಿನ ಖಾಸಗಿ ಕಂಪ್ನಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಅದಕ್ಕೆ ಯಾರಾದರೂ ಒಳ್ಳೆಯ ವರ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು, ಅಥವಾ ಈಗಾಗಲೇ ಹೆಸರನ್ನು ನೋಂದಣಿ ಮಾಡಲಾಗಿದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿ ಸಂಬಂಧವನ್ನು ಬೆಳೆಸ್ಬೋದು ಅಂಥೇಳಿ ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಇವರು ನಮ್ಮ ದೊಡ್ಡಣ್ಣ ರೀ. ಮಗಳು ಬಂದ್ಬಿಟ್ಟು ನಮ್ಮ 2ನೇ ಅಣ್ಣನ ಮಗಳು. ಸೊ ನೌಕರಿ ಸರ್ಕಾರಿ ನೌಕರಿ, ಸರ್ಕಾರಿ ನೌಕರಿ ಇದ್ದು ನಡೀತದೆ. ನಮ್ಮ ಜೊತೆ ಸಂಬಂಧ ಮಾಡ್ಬೋದು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಹೆಸರು ರಾಧಿಕಾ ಅಂತ. ನಮ್ಮ ತಂದೆ ಹೆಸರು ರಾಮಪ್ಪ. ನಮ್ಮ ತಾಯಿ ಹೆಸರು ಕಮಲಮ್ಮ. ನಮ್ಮ ಊರು ಗದಗ್ ಬಾಜು ಹಿರೇಕೊಪ್ಪ ಅಂತ. ನಮ್ಮ ಹುಟ್ಟಿ ದಿನಾಂಕ 7/12/2006. ನಮ್ಮದು 2nd PUC ಮುಗಿದಿದೆ. ಡಿಗ್ರಿ ಇವಾಗ ಹಚ್ಚಿದ್ದೀವಿ. ಧನ್ಯವಾದ ಬಂಧುಗಳೇ. ತಾವು ಬಹಳ ದೂರಿನಿಂದ, ಜಿಲ್ಲೆಗಳಿಂದ ಮತ್ತು ತಾಲೂಕುಗಳ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದೀರಿ. ತಮಗೆಲ್ಲ ತುಂಬ ಧನ್ಯವಾದ. ತಮ್ಮ ತನುಮನ ಧನ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಮುಂದಿನ ಸಾರಿ ನಾವು ದಾವಣಗೆರೆ ಮತ್ತು ಬೆಂಗಳೂರಲ್ಲಿ ಮಾಡೋ ಒಂದು ವಿಚಾರ ಇದೆ. ದಯವಿಟ್ಟು ನಾವು ವಿನಂತಿ ಮಾಡ್ತೀವಿ, ಬರೋವಾಗ ಫೋಟೋ ತೊಗೊಂಡ್ಬರ್ಬೇಕು. ವಧು ಮತ್ತು ವರ ಕರ್ಕೊಂಡು ಬಂದರೆ ನಿಮ್ದು ಏನೊಂದು ಖರ್ಚು ನಾವು ಉಳಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದದ ಅನುಕೂಲ ಆಗ್ತದೆ, ಸಾರ್ಥಕತೆ ಆಗ್ತದೆ. ಪಾಲಕರ ಜೊತೆ ವಧು ಮತ್ತು ವರ ಬರಲೇಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಈ 1 ವಾರದೊಳಗೆ ಈಗೇನು ನೀವೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀರಿ, ನಮ್ಮ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಟೆಲಿಗ್ರಾಮ್ ಆ್ಯಪಲ್ಲಿ ಎಲ್ಲನೂ ಆ್ಯಡ್ ಮಾಡ್ತೀವಿ. ನೀವಲ್ಲಿ ಸಾವಿರಾರು ಅಪ್ಲಿಕೇಶನನ್ನು ಬಯೋಡಾಟನ್ನು ನೋಡ್ಬೋದು. ಹಳೆದು ನೋಡ್ಬೋದು, ಹೊಸದು ನೋಡ್ಬೋದು. ಯಾವುದೇ ದುರುಪಯೋಗ ಆಗದಂತೆ ತಾವೆಲ್ಲ ನೋಡ್ಕೊಳ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.